ಅವ್ರು ಹೇಳಿದ್ದಾರೆ ಫುಡ್ಡೇ ಹೇಳಿದ್ದಾರೆ ನೋಡಿ, ಅದೇ ಇಂಪಾರ್ಟೆಂಟ್. ಎಸ್ ಸರ್. ಸ್ಟಾರ್ಟ್ ಮಾಡೋಣ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2258ನೇ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರಾಡಕ್ಟ್ ಟ್ರೈನಿಂಗ್. ಈ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಅವರು DXL ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶ DXL ಮುಖಾಂತರ ಸುತ್ತಿ ಬಂದಿದ್ದಾರೆ. ಅವರ ಟೀಮ್ ಅಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತ ಜಾಸ್ತಿ ಸ್ಟಾರ್, 600ಕ್ಕಿಂತ ಮಿಕ್ಕಿ ರೂಬಿ, 200ಕ್ಕಿಂತ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DXN ಅಭಿಮಾನಿ ಬಳಗದಿಂದ DXN ಸಾಧಕರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ SN ಸಿಟಿ ಉಡುಪಿ ಸೀನಿಯರ್ ಕ್ರೌನ್ ಡೈಮಂಡ್ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಇದ್ದಾರೆ ಸರ್. ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್. ಓಕೆ, ಇವತ್ತು ಈಗ ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ ನಮಗೆ ಶುಗರ್ ಯಾವ ರೀತಿ ಬಾಡಿಯಲ್ಲಿ ರೈಸ್ ಆಗ್ತದೆ, ಅದರಿಂದ ಏನೆಲ್ಲ ಕಾಂಪ್ಲಿಕೇಶನ್ ಆಗ್ತದೆ, ಆ್ಯಂಡ್ ವಿಸರಲ್ ಫ್ಯಾಟ್ ಬಗ್ಗೆ ಹೇಳಿದ್ದಾರೆ, ರಿಸರ್ಚ್ ಬಗ್ಗೆ ಹೇಳಿದ್ದಾರೆ. ಸೊ ನಾವು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಮೇಲೆ ಹೇಳಿದ್ದಾರೆ ನಿಮಗೆ ಕಾರ್ಬೋಹೈಡ್ರೇಟ್ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಸರಿ ನಮ್ಗೆ 2 ಪ್ಲೇಟು 3 ಪ್ಲೇಟು ಊಟ ಮಾಡಿಬಿಡ್ತೀವಿ, ಅಥವಾ ಒಂದು 16 ರೊಟ್ಟಿ ತೊಗೊಂಡ್ಬಿಡ್ತೀವಿ. ಸೊ ಏನು ಅದರಲ್ಲಿ ಇರೋದೇ ಯಾವುದು ಕಾರ್ಬೋಹೈಡ್ರೇಟ್ ಜಾಸ್ತಿ. ಆ ಕಾರ್ಬೋಹೈಡ್ರೇಟ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಗ್ಲೂಕೋಸ್. ಸೊ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ. ಸೊ ಈಗ ನಾವು ಅದನ್ನ ಯಾವ ರೀತಿ ಕ್ಯಾರ್ ಮಾಡ್ಬೋದು? ಗ್ಲೂಕೋ ಕ್ಯಾರ್, DXN ಗ್ಲೂಕೋ ಕ್ಯಾರ್ ಕ್ಯಾಪ್ಸೂಲ್ಸ್, ಹರ್ಬಲ್ ಸಪೋರ್ಟ್ ಫಾರ್ ಡೈಲಿ ಗ್ಲೂಕೋಸ್ ಕ್ಯಾರ್. ಗ್ಲೂಕೋಸ್ ಅನ್ನ ಜಾಸ್ತಿ ಮಾಡದಿದ್ದಾಗೆ ಈಗ ನಾವು ತಿಂತೀವಿ, ನಮ್ಗೆ ಗೊತ್ತಾಗೋದಿಲ್ಲ ತಿಂತೀವಿ, ಬಟ್ ಅದನ್ನ ಕ್ಯಾರ್ ಮಾಡ್ಲಿಕ್ಕೆ ಒಂದು ಪ್ರಾಡಕ್ಟ್ ಬೇಕಾಗಿದೆ ನಮಗೆ. ಅದೇ ಗ್ಲೂಕೋ ಕ್ಯಾರ್, ನೇಚರ್ ಇನ್ಸ್ಪೈರ್ ವೆಲ್ನೆಸ್ ಸಪೋರ್ಟ್ ಬಿಲ್ಟ್ ಅರೌಂಡ್ ಟ್ರಸ್ಟೆಡ್ ಟ್ರೆಡಿಷನಲ್ ಹರ್ಬ್ಸ್. ಇದು ನಾನು ನಿನ್ನೆನೆ ಹೇಳಿದೆ, ಭಾವಪ್ರಕಾಶನ ಬುಕ್ಕಿಂದ, ಆ ನಿಘಂಟಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಮಗೆ ಡಾಕ್ಟರ್ ಲಿಮ್ DXN ಕಂಪನಿ ನಮಗೆ ಕೊಟ್ಟಿದೆ. ಇದೇನು ಹೊಸ್ತು ಅಂತ ಅಲ್ಲ, ಅದರಲ್ಲಿ ಇದೆ. ಅದನ್ನ ಕಾಂಬಿನೇಷನ್ ಮಾಡಿ ಕರೆಕ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಹಾಕಬೇಕು, ಅದು ಇಂಪಾರ್ಟೆಂಟ್ ಇದೆ. ಅದನ್ನ ಇಲ್ಲಿ ಮಾಡಿ ನಮಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ ಅವರಿಗೆ ನಿಮಗೆ, ಆ್ಯಂಡ್ ಶುಗರ್ ಇನ್ನು ಅವ್ರು ಹೇಳಿದ್ರು ಪ್ರೀ ಡಯಾಬಿಟಿಕ್ ಎಲ್ಲ, ಅವರಿಗೆಲ್ಲ ಇದು ಅನುಕೂಲ ಆಗ್ತದೆ. ಸೊ ನಾವು ಇದನ್ನು ಯಾಕೆ ತಗೋಬೇಕು, ಹೇಗೆ ತಗೋಬಹುದು, ಈಗ ನಾವು ಇದರಲ್ಲಿ ನಿಮಗೆ ತಿಳಿಸ್ಕೊಳ್ಲಿಕ್ಕಿದ್ದೇವೆ. ಅದರ ಮೊದಲು ಯಾಕೆ ಈ ಶುಗರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆನೂ ನಾವು ತಿಳ್ಕೊಬೇಕಾಗ್ತದೆ. ಫಸ್ಟ್ ಆಫ್ ಆಲ್, ಡಯಾಬಿಟೀಸ್ ಈಸ್ ಎ ಕ್ರಾನಿಕ್ ಮೆಟಬಾಲಿಕ್ ಡಿಸೀಸ್ that occur when your body cannot properly produce or use insulin. This is the most ಇನ್ಸುಲಿನ್ ನಮಗೆ ಅಗತ್ಯ ಬೇಕಾಗಿದೆ ಬಾಡಿ. ಅದು ನಮ್ಮ ಬಾಡಿಯೇ ಪ್ರೊಡ್ಯೂಸ್ ಮಾಡ್ತದೆ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ನಾವು ತಗೊಂಡು ಆಹಾರ ಅಥವಾ ಸೋ ಮೆನಿ ರೀಸನ್ಸ್ ಅದು ಕೊಟ್ಟಿದ್ದಾರೆ, ಲೀಡಿಂಗ್ ಟು ಹೈ ಲೆವೆಲ್ಸ್ ಆಫ್ ಬ್ಲಡ್ ಶುಗರ್, ಗ್ಲೂಕೋಸ್ ಓವರ್ ಟೈಮ್. This uncontrolled high blood sugar can cause severe damage to our body's organs, nerves and blood vessels. ಎಲ್ಲಿ ಪ್ರಾಬ್ಲಮ್ ಆಗ್ತದೆ? ಬಾಡೀಸ್ ಆರ್ಗನ್ಸ್, ಹಾರ್ಟು, ಲಿವರು, ಕಿಡ್ನಿ, ಬ್ರೈನು, ಕರಳು, ಜಠರ, ಎಲ್ಲದಕ್ಕೂ ಡ್ಯಾಮೇಜ್ ಆಗ್ತದೆ ನೋಡಿ. ಯಾವುದರಿಂದ? ದ ಸಿವಿಯರ್ ಡ್ಯಾಮೇಜ್ ಆಗೋದು ಶುಗರ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ, ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದರೆ. ಅದರಿಂದ ಏನಾಗ್ತದೆ? ನರ್ವ್ ಸಿಸ್ಟಮ್ ಪ್ರಾಬ್ಲಮ್ ಆಗ್ತದೆ, ಬ್ಲಡ್ ವೆಸಲ್ಸ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಕ್ರಾನಿಕ್ ಆಗ್ಬಿಡ್ತದೆ, ಕ್ರಾನಿಕ್ ಪ್ರಾಬ್ಲಮ್ಸ್. ಸೊ ಡಯಾಬಿಟಿಸ್ ಇಸ್ ಎ ನಾಟ್ ಎ ಪ್ರಾಬ್ಲಮ್. ಡಯಾಬಿಟಿಸ್ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋದಾಗ ಬೇಕಾದಷ್ಟು ಅದರ್ ಪ್ರಾಬ್ಲಮ್ಸ್ಗಳು ನಮಗೆ 1 by 1 ಕಾಣ್ತಾ ಇರ್ತದೆ. ದಟ್ ಈಸ್ ದ ಪ್ರಾಬ್ಲಮ್. ಸೊ ಅದನ್ನ ಯಾವ ರೀತಿ ನಾವು ಹೊರಗೆ ಬರ್ಬೋದು, ಯಾವ ರೀತಿ ನಾವು ಇದರಿಂದ ಹೊರಗೆ ಉಳಿಬಹುದು, ಸೊ 1 by 1 ನೋಡ್ತಾ ಹೋಗೋಣ. ಓಕೆ, ವೈ ಡಯಾಬಿಟೀಸ್ ಇಸ್ ಇನ್ಕ್ರೀಸಿಂಗ್ ಇನ್ ಇಂಡಿಯಾ? ಯಾರಾದ್ರೂ ಹೇಳ್ಬೋದಾ? ಡಯಾಬಿಟೀಸ್ ಭಾರತ ದೇಶದಲ್ಲಿ ತುಂಬಾ ಜಾಸ್ತಿ ಆಗ್ತದೆ. ಈಗ ಸಾಧಾರಣ 4ರಲ್ಲಿ, ಈಗ ನಾವಿಲ್ಲಿ 63 ಜನ ಕುತ್ಕೊಂಡಿದ್ದೀವಿ, ಸಾಧಾರಣ ನಮಗೆ
ಒಂದು 15 ಜನರಿಗೆ ಡಯಾಬಿಟಿಸ್ ಇದೆ ಅಂತ. ನೀವು ಹೇಳ್ದೆ ಹೋಗ್ಲಿ, ಇಲ್ಲಿ 15 ಜನ ನಾವೀಗ ನಮಗೆ ಶುಗರ್ ಇದೆ. ಅದು ಆಸ್ ಪರ್ ದ ರಿಸರ್ಚ್ 4 ಔಟ್ ಆಫ್ 1 ಹ್ಯಾವಿಂಗ್ ಡಯಾಬಿಟೀಸ್ ಅಂತ. ಸೊ ರ್ಯಾಪಿಡ್ ರೈಸ್ ಆಫ್ ಡಯಾಬಿಟೀಸ್ ಇನ್ ಇಂಡಿಯಾ ಈಸ್ ಡ್ರಿವನ್ ಬೈ ಎ ಕಾಂಬಿನೇಷನ್ ಆಫ್ ಸ್ಟ್ರಾಂಗ್ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್. ಇದು ಒಂದು ಕಾರಣ. ನಮ್ಮ ಅಜ್ಜ ಇದ್ರೆ, ನಮ್ಮ ಅಪ್ಪಗಿದ್ರೆ, ಅಥವಾ ನಮ್ಮ ತಾಯಿಗಿದ್ರೆ, ನಮ್ಮ ಅಜ್ಜಿಗಿದ್ರೆ ಅದು ಸಹ ಗಿಫ್ಟ್ ಆಗಿ ಬಂದಿರ್ತದೆ. ಸೊ ಜೆನೆಟಿಕ್ ಆ್ಯಂಡ್ ಶಿಫ್ಟಿಂಗ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್. ಈವನ್ ನಮ್ಮ ಎನ್ವಿರಾನ್ಮೆಂಟ್, ನಾವು ಬೆಳೆದ ವಾತಾವರಣನೂ ಕೂಡ ಒಂದು ಕೌಂಟ್ ಆಗ್ತದೆ ಅಂತ. ಎ ಹೈಲಿ ಸೆನ್ಸಿಟಿವ್ ಜೆನೆಟಿಕ್ ಮೇಕಪ್. ಆ ಜೆನೆಟಿಕ್ ಏನು ನಾವು ಟ್ರಾನ್ಸ್ಫಾರ್ಮೇಶನ್ ಮಾಡ್ತೇವೆ, ಅದು ಕಂಬೈನ್ಡ್ ವಿತ್ ರ್ಯಾಪಿಡ್ ಅರ್ಬನೈಸೇಷನ್. ಅಂದ್ರೆ ಭಾರಿ ಹಳ್ಳಿ ಎಲ್ಲ ಸಿಟಿ ಆಗ್ತಾ ಇದೆ, ಸಿಟಿ ಎಲ್ಲ ನಗರಗಳಾಗ್ತಾ ಇದೆ. ಅಂದ್ರೆ ಅಷ್ಟು ರ್ಯಾಪಿಡ್ ಆಗಿ ಹೋಗ್ತಾ ಇದೆ. ಅಂದ್ರೆ ಸಮ್ ಚೇಂಜಸ್ ಅಂಡ್ ಇನ್ಕ್ರೀಸಿಂಗ್ಲಿ ಸೆಡೆಂಟ್ರಿ ರೊಟೀನ್. ನಮ್ಮ ಸೆಡೆಂಟ್ರಿ ಲೈಫ್ ಟೈಮ್, ಹರಿ ವರಿ ಅಂಡ್ ಖರಿ. ನಾವು ತಿನ್ನುವ ಆಹಾರ ಸರಿ ಇಲ್ಲ, ನಮ್ಮ ಏನು ವ್ಯವಹಾರ ಅಥವಾ ನಮ್ಮ ಟೆನ್ಷನ್ನು ಅಥವಾ ಏನು ಟೈಮು, ಸೋ ಮೆನಿ ಥಿಂಗ್ಸ್, ಸೆಡೆಂಟ್ರಿ ರೊಟೀನ್ಸ್ ಅಂಡ್ ಡಯಟ್ ಓವರ್ಲೋಡೆಡ್ ವಿತ್ ಇದು ತುಂಬಾ ಇಂಪಾರ್ಟೆಂಟ್. ಡಯಟ್ ಓವರ್ಲೋಡೆಡ್ ವಿತ್ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್. ಈಗ ನಾವು ಹೊರಗಡೆ ಎಷ್ಟೋ ನೋಡಿ ಎಣ್ಣೆಗಳನ್ನ ಕಮ್ಮಿ ರೇಟ್ ಅಂತ ತಗೊಳ್ತಾ ಹೋಗ್ತಾ ಇದ್ದೀವಿ. ಸೊ ಲೈಫ್ ಲಾಂಗ್ ನಾವು ಸಫರ್ ಆಗಬೇಕಾಗಿದೆ. ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಿದ್ದನ್ನ, ಏನ್ ತಿನ್ಬೇಕು ಏನ್ ತಿನ್ನಬಾರ್ದು. ಈಗ ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ, ಸ್ವಲ್ಪ ನಾವು ಕೇರ್ ತಗೊಂಡ್ರೆ. ಈಗ ಆಲ್ರೆಡಿ ನೋಡಿ ಅವರು ರಿಸರ್ಚ್ ಹೇಳಿದ್ದಾರೆ, ಮಕ್ಕಳಿಗೆ ಎಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಆಲ್ರೆಡಿ ಬಂದಿದೆ ಶುಗರ್ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಯಾಕೆಂದ್ರೆ ಯಂಗ್ ಇದ್ದಾರೆ. ಸೊ ಅದರಿಂದ ಅದ್ರ ಬಗ್ಗೆ ಈಗ ರಿಸರ್ಚ್ ಹೇಳ್ತಾ ಇದೆ, ನೋಡೋಣ. ಪ್ರೊಸೆಸರ್ ಶುಗರ್ ಆ್ಯಂಡ್ ನಾವು ಏನು ಡೇ ಟು ಡೇ ಶುಗರ್ ತಗೊಳ್ತೀವಲ್ಲ, ಅದು ಕೂಡ ತುಂಬ ನೀವು ಲಿಮಿಟ್ ತಪ್ಪಿ ಹೋದರೆ ಅದು ಕೂಡ ಪ್ರಾಬ್ಲಮ್ಸೇ ಆರ್ ದ ಪ್ರೈಮರಿ ಟ್ರಿಗರ್. ಇದೆಲ್ಲ ನಮ್ಮ ಶುಗರ್ ಬರಲಿಕ್ಕೆ ಟ್ರಿಗರ್ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಕಾಸಸ್ ಆಫ್ ಡಯಾಬಿಟಿಸ್, ಯಾವುದೆಲ್ಲ ಕಾರಣಗಳು. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಗವರ್ಮೆಂಟ್ ಆಫ್ ಇಂಡಿಯಾ ನಿಮಗೆ ರಿಪೋರ್ಟ್ ಮಾಡಿದೆ ನೋಡಿ. ನ್ಯಾಷನಲ್ ಹೆಲ್ತ್ ಪೋರ್ಟಲ್ ಇದನ್ನ ತೆಗೆದಿರೋದು. ಕಾಸಸ್ ಆಫ್ ಡಯಾಬಿಟಿಸ್ ಬರಲಿಕ್ಕೆ ನಿಮ್ಗೆ ಏನೇನು ಕಾಸಸ್ ಇದೆ. ಒನ್ ಇಸ್ ದ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್, ಒಬೆಸಿಟಿ ಆರ್ ಓವರ್ವೇಟ್ ಅಂಡ್ ಸೆಂಟ್ರಲ್ ಒಬೆಸಿಟಿ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅನ್ಹೆಲ್ದಿ ಡಯಟ್, ಮೆಂಟಲ್ ಅಂಡ್ ಫಿಸಿಕಲ್ ಸ್ಟ್ರೆಸ್ ಅಂಡ್ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್. ಲೇಡೀಸಿಗೆ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್, ಕಂಟಿನ್ಯೂಸ್ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇರೋದು. ಸೊ that is also one. That is and gestational diabetes mellitus. These are the main reason for sugar ಅಥವಾ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಕಾರಣಗಳು. ಈ ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ಆ ಸಕ್ಕರೆ ಕಾಯಿಲೆ ಬಂದವರಿಗೆ ಇರ್ತದೆ. ಇದು ರಿಸರ್ಚ್. ಸೊ ಈಗ ಇಲ್ಲಿ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ. ಮೊದಲೆಲ್ಲ ನೋಡಿ ಯಾವ ರೀತಿ ಫೀಲ್ಡ್ ವರ್ಕ್ ಮಾಡ್ತಾರೆ, ಫಿಸಿಕಲ್ ವರ್ಕ್ ಮಾಡ್ತಾರೆ, ತಮ್ಮ ಕೆಲಸವನ್ನ ತಾವೇ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ. ಈಗ ಅವಾಗ ಏನಾಗ್ತದೆ, ನಮ್ಮ ಕ್ಯಾಲರಿ ಎಲ್ಲ ಬರ್ನ್ ಆಗ್ತದೆ. ಬಟ್ ಇವತ್ತು ಏನಾಗಿದೆ, ನಿಮಗೆ ಎಲ್ಲ ಕೆಲಸ ಎಲ್ಲ ಮೊಬೈಲಲ್ಲೇ ಮಾಡ್ತಾರೆ. ರೈಟ್ ಸೈಡಲ್ಲಿ ನೋಡಿ, ಈವನ್ ಪ್ರತಿಯೊಬ್ಬರು ಸಹ ಮ್ಯಾಕ್ಸಿಮಮ್ ಜನ ಈಗ ಫಿಸಿಕಲ್ ವರ್ಕ್ ಇಲ್ಲ, ಓನ್ಲಿ ಮೆಂಟಲ್ ವರ್ಕ್ ಅಲ್ಲಿದ್ದಾರೆ. ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಬಾಡಿಯಲ್ಲಿ ಕ್ಯಾಲೋರೀಸ್ ಬರ್ನ್ ಆಗೋದಿಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ. ಈಗ ಆಲ್ರೆಡಿ ಫಸ್ಟ್ ನಮ್ಮ ಮೇಡಮ್ ಹೇಳಿದ್ರು, ಅಟ್ಲೀಸ್ಟ್ ಒಂದು 5 ಫಾಲೋ ಮಾಡಿ ಅಂತ. ಅಟ್ಲೀಸ್ಟ್ ನೀವು ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ ಅಥವಾ ಫಿಸಿಕಲ್ ವರ್ಕ್ ಮಾಡಿ ಹೇಳಿದ್ರು ಅವರು. ಅದು ಊಟ ಮಾಡ್ಬೇಕಾದ್ರೆ ಅದು ತಮ್ಮದೇ ಊಟ ಅಂತ ಎಣಿಸ್ಕೊಂಡು ಎಲ್ಲ ಮರ್ತು ಬಿಟ್ಟು ಊಟದಲ್ಲಿ ಮಗ್ನರಾಗಿ ಅಂತ. ಸೊ ಇವತ್ತು ಯಾರಿಗೆ ಟೈಮ್ ಇದೆ, ಯಾರೆಲ್ಲ ನಿಮಗೆ ಹಸಿವೆ ಆಗಿದೆ ಅಂತ ಊಟ ಮಾಡೋದಿಲ್ಲ, ಟೈಮ್ ಆಯಿತು ಅಂತ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ. ದಟ್ ಈಸ್ ದ ಫಸ್ಟ್ ಥಿಂಗ್. ನಮ್ಮ ಕಾಲದಲ್ಲಿ ಆಗ ನೋಡಿ ಮಕ್ಕಳೆಲ್ಲ ಹೊರಗಡೆ ಆಡ್ತಾ ಇದ್ರು. ಕಬಡ್ಡಿ ಆಡೋದಿರ್ಬೋದು, ಫುಟ್ಬಾಲ್ ಆಡೋದಿರ್ಬೋದು, ಅಥವಾ ಚಿನ್ನಿ ದಾಂಡ ಆಡೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆಟ ಆಡ್ತಾರೆ. ಇವತ್ತೆಲ್ಲ ಮಕ್ಕಳು ನೋಡಿ ಇಲ್ಲಿ ಏನು ಮಾಡ್ತಾರೆ ಮಕ್ಕಳು, ಮೊಬೈಲಲ್ಲಿ ಟಿವಿಯಲ್ಲಿ ಹಾಕಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದೇ ಆಟ, ಅದೇ ಗೇಮ್ ಆಗ್ಬಿಟ್ಟಿದೆ. ಸೊ ದಿಸ್ ಆರ್ ದ ಮೈನ್ ರೀಸನ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ನಮ್ಮ ಊಟ ಕೊಟ್ಟಿದ್ದಾರೆ ನೋಡಿ, ಬಾಳೆ ಎಲೆಯಲ್ಲಿ ಎಲ್ಲ ಸ್ವಲ್ಪ 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 ಎಷ್ಟು ವೆರೈಟೀಸ್ ಆಫ್ ಫುಡ್ ಇದೆ ನೋಡಿ ನಮ್ಮ ಹತ್ರ. ಒಂದು ಕಮ್ಮಿ ಅಂದರೆ ಒಂದು 4, 5, 6, 7, 8, 9, 10 ವೆರೈಟೀಸ್ ಎಲ್ಲ ಇರ್ತದೆ. ವೆರೈಟೀಸ್ ಆಫ್ ಫುಡ್ ಬಾಳೆ ಎಲೆಯಲ್ಲಿ. ಇಲ್ಲಿ ಏನಾಗಿದೆ, ಎಲ್ಲ ಟಿನ್ನಲ್ಲಿ ಬಂದ್ಬಿಡ್ತು, ಎಲ್ಲ ಫ್ರೈ ಮಾಡಿರೋದು, ಯಾವುದೋ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು.
ಅಥವಾ ಏನೇನೋ ಟೇಸ್ಟಿ ಪೌಡರ್ ಹಾಕಿರೋದು, ಅಥವಾ ಏನೋ ಒಳಗಡೆ ಪ್ಲಾಸ್ಟಿಕ್ ಅಲ್ಲಿ ಗ್ಯಾಸ್ ತುಂಬಿ ಅದರಲ್ಲಿ ಗಾಳಿ ತುಂಬಿ ಇಟ್ಟಿದ್ದಾರೆ. ಇದನ್ನ ತಗೊಂಡ್ರೆ ಏನಾಗ್ತದೆ ನಮಗೆ, ನಮ್ಮ ಪ್ರಾಬ್ಲಮ್ ಏನಾಗ್ಬೋದು? ಆ್ಯಂಡ್ ಅದ್ರ ಜೊತೆಗೆ ಹೆಕ್ಟಿಕ್ ಲೈಫ್ ಸ್ಟೈಲ್, ಅರ್ಬನೈಸೇಷನ್ ಆ್ಯಂಡ್ ಡಿಪ್ರೆಷನ್ ಆ್ಯಂಡ್ ಸ್ಟ್ರೆಸ್, ಓವರ್ಲೋಡೆಡ್, ಇದು ನಮಗೆ ಶುಗರ್ ಬರಲಿಕ್ಕೆ ಮೇನ್ ಕಾರಣಗಳು, ಮೇನ್ ರಿಸ್ಕ್ ಫ್ಯಾಕ್ಟರ್ಸ್. ಇದರಿಂದ ನೀವು ಸ್ವಲ್ಪ ಆದರೂ ನಾನು ಹೇಳೋದು ನಾವು ತಡಿಬಹುದು. ಈಗ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೋಡಿದ್ರೆ ನಮಗೆ ಇದು ರೈಟ್ ಸೈಡ್ ನೋಡಿ, ಯೆಲ್ಲೋ ಕಲರ್. ಇನ್ 2021 growing epidemic in India, the people had sugar problem. ಎಷ್ಟಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬಹುದು, ಆಶ್ಚರ್ಯ. ಇದರಲ್ಲಿ ನೋಡಿ 7,41,94,700 ಜನ ಪೀಪಲ್ ಹ್ಯಾಡ್ ಡಯಾಬಿಟಿಸ್ 2021ರಲ್ಲಿ. ಈಗ ಆಲ್ರೆಡಿ 2025ರಲ್ಲಿ ಅದೇ 75 ದಾಟಿ ಹೋಯ್ತು ನೋಡಿ. 75 ಮಿಲಿಯನ್ಸ್ ಆಗ್ಬಿಟ್ಟಿದೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿ. ಸೊ ಇನ್ಕ್ರೀಸಿಂಗ್ ಡೇ ಬೈ ಡೇ ಇನ್ಕ್ರೀಸಿಂಗ್. 12.1 million people with diabetes in age 65 years, 12% ಗ್ಯಾರಂಟಿ ಬರ್ತದೆ. ಸೊ 1 in 12 is living with the diabetes, second highest in the world. ನಾವೇ ಇದ್ದೀವಿ, ಇಂಡಿಯಾ ಇದ್ದೀವಿ. ಇಲ್ಲಿ ರಿಸರ್ಚ್, ಇನ್ನೊಂದು ರಿಸರ್ಚ್ ಇದೆ 2000ದಲ್ಲಿ ಎಲ್ಲಿದೆ, 32 ಮಿಲಿಯನ್ ಇಂದ ಎಲ್ಲಿ ಹೋಗಿದ್ದೀವಿ ನಾವು. ಈಗ 2017ರಲ್ಲಿ 73 ಮಿಲಿಯನ್, ಈಗ ಆಲ್ರೆಡಿ ನಾವು 75 ದಾಟಿ 76ಕ್ಕೆ ಹೋಗ್ಬಿಟ್ಟಿದ್ವಿ. ಈಗ 2045ಕ್ಕೆ ಆಲ್ಮೋಸ್ಟ್ ಅದು ಡಬಲ್ ಆಗ್ಬಿಡ್ತದೆ. ಪ್ರೊಜೆಕ್ಟ್ ಮಾಡಿದ್ದಾರೆ 2045, ಏನು 20 ವರ್ಷದಲ್ಲಿ ನಾವು ಆಲ್ಮೋಸ್ಟ್ 134 ಮಿಲಿಯನ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ಚೇಂಜ್ ಮಾಡಲಿಲ್ಲ, ನಾವು ಸ್ವಲ್ಪ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಇದು ಕಾಮನ್ ಆಗ್ಬಿಡ್ತದೆ ಅಂತ ಹೇಳಿದ್ದಾರೆ. ಇಂಡಿಯಾ ಇಸ್ ಎ ಬಿಟ್ಟರ್ ಟ್ರೂತ್, ಅಂದರೆ ಕಹಿ ಸತ್ಯ. ಕಹಿ ಸತ್ಯನ ಅಂದ್ರೆ ಇದು ನಿಮಗೆ 100%. ಸೊ ಎಷ್ಟು ಇದಕ್ಕೆ ಖರ್ಚು ಮಾಡಬೇಕಾಗ್ತದೆ ಸರ್ಕಾರ, ಎಷ್ಟು ಯೋಚನೆ ಮಾಡಿ. ನಂಬರ್ ಆಫ್ ಡಯಾಬಿಟೀಸ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ. ಸೊ ಇಲ್ಲಿ 128% ಗ್ರೋತ್ ಡಯಾಬಿಟೀಸ್ ಬಿಟ್ವೀನ್ 1990ರಿಂದ 2013ವರೆಗೆ ಹೋಗ್ಬಿಡ್ತು. ಅದರಲ್ಲಿ 109% ಲೇಡೀಸ್ ಇದ್ದಾರೆ, 126% ಜೆಂಟ್ಸ್ ಇದ್ದಾರೆ. ಅಷ್ಟು ಫಾಸ್ಟ್ ಹೋಗ್ತಾ ಇದೆ. ಅದಕ್ಕೆ ಖರ್ಚು ನೋಡಿ, ಇಲ್ಲಿ ಗವರ್ಮೆಂಟ್ ಖರ್ಚು ಮಾಡಿ 90.32 ಬಿಲಿಯನ್ ಸ್ಪೆಂಟ್ ಆನ್ ಡಯಾಬಿಟಿಸ್. ಅಷ್ಟು ಅಂದ್ರೆ ದೇಶಕ್ಕೂ ಕೂಡ ಇದು ಒಂದು ಬರ್ಡನ್ ಅಂತ ಹೇಳ್ಬೋದು. ಸೊ ವಾಟ್ ಆರ್ ದ ಮೇಜರ್ ಕಾಸಸ್ ಆಫ್ ಶುಗರ್? ಇನ್ಸುಲಿನ್ ರೆಸಿಸ್ಟೆನ್ಸ್, ಆಟೋಇಮ್ಯೂನ್ ಡಿಸೀಸ್, ಅನ್ಬ್ಯಾಲೆನ್ಸ್ಡ್ ಹಾರ್ಮೋನ್ಸ್, ಪ್ಯಾಂಕ್ರಿಯಾಟಿಕ್ ಡ್ಯಾಮೇಜ್ ಆ್ಯಂಡ್ ಜೆನೆಟಿಕ್ ಮ್ಯುಟೇಷನ್. ಮೇಜರ್ ಕಾಸಸ್. ಒಂದ್ಸಲ ನಿಮಗೆ ಸಕ್ಕರೆ ಕಾಯಿಲೆ ಬಂದರೆ ಯಾವ ರೀತಿ ಬಾಡಿ ಒಳಗಡೆ ಚೇಂಜಸ್ ಆಗ್ತದೆ ನೋಡಿ. ಸೊ ಇದರಲ್ಲಿ 1 and 2 and ಅದರ್ ಟೈಪ್ಸ್ ಆಫ್ ಡಯಟ್, ದರ್ ಆರ್ 3 ಟೈಪ್ಸ್. ಮೇಜರ್ 2 ಇರ್ತದೆ. ಫಸ್ಟ್ ಟೈಪಲ್ಲಿ ಏನಂದರೆ ನಿಮಗೆ ಇನ್ಸುಲಿನೇ ಉತ್ಪತ್ತಿ ಆಗೋದಿಲ್ಲ ಬಾಡಿಯಲ್ಲಿ, ದಟ್ ಈಸ್ ದ ಟೈಪ್ 1. ಸೊ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಸೊ ಇಮ್ಯುನಿಟಿಯೇ, ಇನ್ಸುಲಿನೇ ಉತ್ಪತ್ತಿ ಆಗೋದು. ದೇ ಹ್ಯಾವ್ ಟು ಟೇಕ್ ಇನ್ಸುಲಿನ್, ಬೇರೆ ದಾರಿ ಇಲ್ಲ. ಇನ್ನೊಂದರಲ್ಲಿ ನಿಮಗೆ ಸೆಕ್ರೇಷನ್, ಇನ್ಸುಲಿನ್ ಸೆಕ್ರೇಷನ್ ಆಗ್ತದೆ, ಆದರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ. ಇದು ಸೆಕೆಂಡ್ ಟೈಪ್ ಆಫ್. ಇನ್ನೊಂದು ಅಂದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಆಗುವ ಡಯಾಬಿಟಿಸ್ ಬರ್ತದೆ, ಅದು ಥರ್ಡ್ ಟೈಪಲ್ಲಿ ಬರ್ತದೆ. ಸೊ ಇದು ಡೀಟೇಲ್ ನಾನೇನು ಹೇಳೋದಿಲ್ಲ, ನೀವು ಡೀಟೇಲ್ ಬೇಕಾದಷ್ಟು ನಿಮಗೆ ನೆಟ್ಟಲ್ಲಿ ಸಿಗ್ತದೆ. ನಮಗೆ ವೆಯ್ಟ್ ಅಂತ ಹೇಳಿದ್ರೆ ಈಟಿಂಗ್ ಟೂ ಮಚ್ ಡೈರೆಕ್ಟ್ಲಿ ಕಾಸ್ ಡಯಾಬಿಟಿಸ್. ನಿಮಗೆ ಟೂ ಮಚ್ ಆಫ್ ಶುಗರ್. ಈಗ ನೋಡಿ, ಇಲ್ಲಿ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ತುಂಬ ಡಿಫ್ರೆನ್ಸ್. ಇಲ್ಲಿ ಸಾಧಾರಣ 2ರಿಂದ 3ಕ್ಕೆ ಒಬ್ಬರಿಗೆ ಡಯಾಬಿಟಿಸ್ ಇದ್ರೆ, ಉತ್ತರ ಕರ್ನಾಟಕ 5ಕ್ಕೆ ಒಬ್ಬರಿಗೆ ಡಯಾಬಿಟಿಸ್ ಇದೆಯಾ? ಅಲ್ಲ, ಇಲ್ಲಿ 5ಕ್ಕೆ ಒಬ್ರಿಗಿದ್ರೆ ಅಲ್ಲಿ 3ಕ್ಕೆ ಒಬ್ರಿಗಿದೆ ಡಯಾಬಿಟಿಸ್. ಅಷ್ಟು ಇನ್ಕ್ರೀಸಿಂಗ್ ಆಗ್ತದೆ. ಯಾಕೆಂದ್ರೆ ಈಟಿಂಗ್ ಟೂ ಮಚ್ ಶುಗರ್ ಡೈರೆಕ್ಟ್ಲಿ ಯೂಸ್ ಮಾಡ್ತಾರಂತ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ನಾಲೆಡ್ಜ್ ಕೊಡಬೇಕಾಗ್ತದೆ. ಸೊ ನೀವು ನಾಲೆಡ್ಜ್ ಇದ್ರ ಬಗ್ಗೆ ನೀವು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀವಿ. ಲೈಫ್ ಲಾಂಗ್ ನೋಡಿ, ಇಂಡಿಯಾ, ನಮಗೆ ಇದೊಂದು ಹೇಳಲಿಕ್ಕೆ ತುಂಬ ದುಃಖ ಆಗ್ತದೆ. ಪ್ರಪಂಚ ಹೇಳ್ತದೆ ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಅಂದ್ರೆ ಈ ಕ್ಯಾಪಿಟಲ್ ಅಂದ್ರೆ ಈಗ ನಾವು ಕರ್ನಾಟಕಕ್ಕೆ ಕ್ಯಾಪಿಟಲ್ ಬೆಂಗಳೂರು ಅಂತ ಹೇಳ್ತೀವಿ. ಅದೇ ತರ ಡಯಾಬಿಟಿಸ್ಗೆ ಕ್ಯಾಪಿಟಲ್ ಭಾರತ ದೇಶ ಆಗ್ಬಿಟ್ಟಿದೆ. ಅಷ್ಟು ನಾವು ಆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಹೋಗ್ತಾ ಇದ್ದೀವಿ. ಸೊ ಕಾಸಸ್ ಆಫ್ ಡಯಾಬಿಟಿಸ್ ಬೇಕಾದಷ್ಟು ಇರಬಹುದು. ಸೊ 1 ಅಂತ ಹೇಳಿದ್ರೆ ನಮ್ಮ ಫುಡ್ ಇಂಟೇಕ್.
ಈಗ ಆಲ್ರೆಡಿ ಹೇಳಿದ್ದೀವಿ, ಮೇಯ್ನ್ ನಮ್ಮ ಫುಡ್ಡನ್ನು ಇಂಟೇಕ್ ಮಾಡುವಂಥದ್ದು. ಆಮೇಲೆ ಎರಡನೇದಾಗಿ ನಮ್ಮ ಲೈಫ್ ಸ್ಟೈಲನ್ನು ನಾವು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ. ಸೊ ಈಗ ಇಲ್ಲಿ ಮೇಡಮ್ ಕೂತ್ಕೊಂಡಿದ್ದಾರೆ. ಸೊ ಆ್ಯಕ್ಚುಲಿ 90-140 ಇರಬೇಕು ಶುಗರ್ ಲೆವೆಲ್. ಸೊ ಇವರ ಶುಗರ್ ಲೆವೆಲ್ ನೋಡಿ 320 ಇದೆ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ 20-80 ಅಂತ ಹೇಳ್ತೀವಿ, ಇವರು ನೋಡಿ 80-20 ಅಂದರೆ 80% ಸಕ್ಕರೆಯನ್ನು ತಿಂತಾ ಇದ್ದಾರೆ. ಎಲ್ಲೋ ಸ್ವಲ್ಪ ಗ್ರೀನ್ಸ್ ಇಟ್ಕೊಂಡಿದ್ದಾರೆ ಈ ಸೈಡ್ನಲ್ಲಿ. ಸೊ ಆದ್ರಿಂದ ಏನಾಗ್ತದೆ ನಿಮಗೆ ಶುಗರ್, ಸ್ವೀಟ್ಸ್ ಏನೇನು ತಗೊಳ್ತೀರಿ, ಐಸ್ ಕ್ರೀಮ್, ಆಲ್ ನಿಮಗೆ ಶುಗರ್ ಬೇಸ್ಡ್. ಕಾರ್ಬೋಹೈಡ್ರೇಟ್ ಬಾಡಿಯಲ್ಲಿ ನಿಮಗೆ ನಾವು ಏನು ಈಗ ರೈಸ್ ತಗೋಬಹುದು, ಅಥವಾ ನೀವು ಚಪಾತಿ ತಗೋಬಹುದು, ರೊಟ್ಟಿ ತಗೋಬಹುದು, ಸಾಲ್ ಕಾರ್ಬೋಹೈಡ್ರೇಟ್ ಹೈಯೆಸ್ಟ್ ಇರ್ತದೆ. ಅದರಿಂದಾಗಿ ಬಾಡಿಯಲ್ಲಿ ಸಕ್ಕರೆ ಪ್ರಮಾಣ ಉತ್ಪತ್ತಿಯಾಗಿ ಬಾಡಿಗೆ ನಮಗೆ ಈ ರೀತಿ ಹೆಕ್ಟಿಕ್ ವೆಯ್ಟ್ ಜಾಸ್ತಿ ಆಗಿ ವಿಸ್ರಲ್ ಫ್ಯಾಟ್ ಆಗಿ ಇದರಿಂದ ಅದರ್ ಕಾಂಪ್ಲಿಕೇಶನ್ಸ್ ಬರ್ತದೆ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಚೇಂಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಸೊ ಇಂಡಿಯಾಸ್ ಎಮರ್ಜಿಂಗ್ ಥ್ರೆಟ್ ಅಂತ ಹಾಕಿದ್ದಾರೆ. ಇಟ್ಸ್ ಎ ಥ್ರೆಟ್ ಟು ನಮ್ಮ ಭಾರತ ದೇಶಕ್ಕೆ ಥ್ರೆಟ್. ಯಾಕೆಂದ್ರೆ 69.2 ಮಿಲಿಯನ್ ಇಂಡಿಯನ್ಸ್ ಅಡಲ್ಟ್ ಪಾಪ್ಯುಲೇಷನ್ ಹ್ಯಾಸ್ ಡಯಾಬಿಟಿಸ್. ಅಡಲ್ಟ್ಸ್ ಅವರು ಇವತ್ತು ಕೆಲಸ ಮಾಡೋರು ಅವರಿಗೆ ಬಂದ್ಬಿಟ್ಟಿದೆ ಪ್ರಾಬ್ಲಮ್. ಆ್ಯಂಡ್ 47.3% ಪೀಪಲ್ ವಿತ್ ಡಯಾಬಿಟಿಸ್ ಅನ್ಡಯಾಗ್ನೋಸ್ಡ್. ಅಂದರೆ 47% ಜನರಿಗೆ ಶುಗರ್ ಇದೆ, ಅದು ಇನ್ನೂ ಗೊತ್ತೇ ಇಲ್ಲ. ಯಾಕಂದ್ರೆ ಅವ್ರು ಚೆಕ್ ಮಾಡ್ಕೊಳ್ಳಿಲ್ಲ. ಅವರಿಗೆ ಶುಗರ್ ಇದೆ, ಅವ್ರು ಚೆಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ದೇರ್ ಶುಗರ್ ಲೆವೆಲ್ ಆಲ್ರೆಡಿ ಕ್ರಾಸ್ ಆಗಿಬಿಟ್ಟಿದೆ ಅವ್ರಿಗೆ. ಸೊ ಆದ್ರಿಂದ ಇದೆಲ್ಲ ಡೀಟೇಲ್ಸ್ ನಮಗೆ ಇದನ್ನೆಲ್ಲ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಆದರೂ ಕೇರ್ ತಗೋಬಹುದು ಅಂತ. ಹೈಪರ್ ಟೆನ್ಷನ್, ಯಾಕೆ ರೀಸನ್ ಕಾಸಸ್ ಆಫ್ ಪುನಃ ಕೊಟ್ಟಿದ್ದಾರೆ. ಹೈಪರ್ ಟೆನ್ಷನ್, ಒಬೆಸಿಟಿ, ಫ್ಯಾಮಿಲಿ ಡಯಾಬಿಟಿಸ್, ಹಿಸ್ಟ್ರಿ ಆಫ್ ರಿಸ್ಕ್ ಫ್ಯಾಕ್ಟರ್ ಇನ್ ಬೋತ್ ಅರ್ಬನ್ ಆ್ಯಂಡ್ ರೂರಲ್. Diabetes is more common among the affluent of rural India. Its prevalence is higher among the poor in the urban area for affluent and status. So that ಇದೆಲ್ಲ ನಿಮಗೆ ಡೇಟಾ ಯಾವ ರೀತಿ ಇದೆ ಅಂತ. ಸೊ ಈಗ ನಾವು ಡೈರೆಕ್ಟ್ಲಿ ಬಾಡಿಗೆ ಬರೋಣ. ಬಾಡಿಯಲ್ಲಿ ನಿಮಗೆ ಇಲ್ಲಿ ಕಾಣ್ತಾ ಇದೆ, ನಿಮಗೆ ಒಂದು ಎಲ್ಲೋ ಡಾಟ್ಸ್ ಕಾಣ್ತಾ ಇದೆ. ಇದು ನಮ್ಮ ಕ್ಯಾಪಿಲರ್ಸ್ ಅಂದರೆ ರಕ್ತನಾಳಗಳು. ರಕ್ತನಾಳದಲ್ಲಿ ಶುಗರ್ ಯಾವ ರೀತಿ ತೊಂದರೆ ಕೊಡ್ತಾ ಹೋಗ್ತಾ ಇರ್ತದೆ ಜಾಸ್ತಿ ಆದರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾರ್ಮಲ್ ಬ್ಲಡ್ ಗ್ಲೂಕೋಸ್ ಇದೆ, ಬ್ಲಡ್ ಇದೆ. ಎಲ್ಲೋ ಒಂದೊಂದು ಸ್ವಲ್ಪ ಇಲ್ಲಿ ನೋಡಿ, ಅದರಲ್ಲಿ 5 ಡಾಟ್ಸ್ ಇದೆ ನೋಡಿ, ಎಲ್ಲೋ ಡಾಟ್ಸ್. ಅದೇ ನಿಮಗೆ ಹೈ ಬ್ಲಡ್ ಗ್ಲೂಕೋಸ್ ಇದರಲ್ಲಿ ಡಾಟ್ಸ್ ಎಷ್ಟಿದೆ ನೋಡಿ, ಶುಗರ್ ಲೆವೆಲ್ ಎಷ್ಟು ಜಾಸ್ತಿ ಆಗಿದೆ. ಸೊ ಇದೇನಾಗ್ತದೆ ಅಂತ ಹೇಳಿದ್ರೆ ಇದು ನಮಗೆ ಪ್ರಾಬ್ಲಮ್ ಕೊಡ್ತಾರೆ, ಬಾಡಿಗೆ ಪ್ರಾಬ್ಲಮ್. ಸೊ ಏನಾಗ್ತದೆ, ಇದು ಒಂದ್ಸಲ ನಿಮಗೆ ಶುಗರ್ ಬಂದರೆ ಇಲ್ಲಿ ಕೊಟ್ಟಿದ್ದಾರೆ 422 ಮಿಲಿಯನ್ ಪೀಪಲ್ ಡಯಾಬಿಟೀಸ್. ಇಸ್ ಆ್ಯಕ್ಚುಲಿ ಓಲ್ಡ್ ಸ್ಲೈಡ್. ಬಟ್ ಒಂದ್ಸಲ ನಮಗೆ ಶುಗರ್ ಬಂದರೆ ನಿಮಗೆ ಬಾಯಾರಿಕೆ ಜಾಸ್ತಿ ಆಗ್ತದೆ, ತಲೆ ಸುತ್ತುವುದು ಇರ್ಬೋದು, ಆಮೇಲೆ ಹಸಿವೆ ಜಾಸ್ತಿ ಆಗ್ತದೆ, ಆಮೇಲೆ ಇರಿಟಬಿಲಿಟಿ ಅಂದರೆ ಒಂದು ತುರಿಕೆ ಬರುವುದು, ಸ್ಕಿನ್ ಪ್ರಾಬ್ಲಮ್ ಆಗೋದು, ಅಥವಾ ಡಿಜಿನೆಸ್ ಬರುವುದು, ಫ್ರೀಕ್ವೆಂಟ್ ಯೂರಿನೇಷನ್, ಆವಾಗ ಮೂತ್ರ ಹೋಗ್ಬೇಕು ಅನ್ಸ್ಬೋದು, ಕಣ್ಣು ಸ್ವಲ್ಪ ಡಿಮ್ ಆದಾಗೆ ಕಾಣ್ಬೋದು. ನೀವು ಇಮಿಡಿಯೇಟ್ ಶುಗರ್ ಚೆಕ್ ಮಾಡಿ ನೋಡ್ಬೇಕು, ಕಣ್ಣು ಯಾರಿಗೆ ಡಿಮ್ ಇದೆ, ಕಣ್ಣು ಅಥವಾ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ಯು ಹ್ಯಾವ್ ಟು ಚೆಕ್ ದ ಶುಗರ್ ಲೆವೆಲ್. ಶುಗರ್ ಲೆವೆಲ್ ಶೂಟ್ ಅಪ್ ಆಯಿತು ಅಂತ ಹೇಳಿದ್ರೆ, ಯಾಕೆಂದರೆ ಶುಗರ್ ರಕ್ತನಾಳ ಈವನ್ ಕಣ್ಣಲ್ಲಿ ಹೋಗಿ ಶೇಖರಣೆ ಆಗ್ಬಿಡ್ತದೆ. ಸೊ ಕಣ್ಣು ಡಿಮ್ ಆಗ್ಬಿಡ್ತದೆ. ಸೊ ವೀಕ್ನೆಸ್ ಬರ್ತದೆ ಕೆಲವರಿಗೆ ನಿಮಗೆ ಮದುವೆ ಆಗ್ತಾರೆ, ನಿಮಗೆ ಸೆಕ್ಸುವಲ್ಲೇ ಇಂಟ್ರೆಸ್ಟೇ ಇರುವುದಿಲ್ಲ. ಅಂದರೆ ಎಲ್ಲಿ ಬ್ಲಡ್ ಹೋಗಬೇಕು ಅಲ್ಲೆಲ್ಲ ಶುಗರ್ ತುಂಬ್ಕೊಂಡ್ಬಿಡ್ತದೆ. ಬ್ಲರಿ ವಿಷನ್, ಈವನ್ ಕೆಲವು ಟೈಮ್ ವೆಯ್ಟ್ ಲಾಸ್ ಆಗ್ಬಿಡ್ತದೆ. ಇನ್ನು ಕೆಲವು ಟಿಂಗ್ಲಿಂಗ್ ಇನ್ ದ ಹ್ಯಾಂಡ್ ಆ್ಯಂಡ್ ಫೀಟ್, ನಿಮಗೆ ಉರಿ ಬರುವುದು, ಉರಿ ಊತ ಆಗೋದು, ಅಥವಾ ನಿಮಗೆ ಏನು ಹೇಳ್ತಾರೆ ಒಂಥರ ಕರೆಂಟ್ ಹೊಡೆದಾಗ ಆಗೋದು, ಅಥವಾ ಬೋನ್ಸಲ್ಲಿ ನಿಮಗೆ ಸರಿಯಾಗಿ ಆಕ್ಟಿವಿಟಿ ಇರುವುದಿಲ್ಲ. ಇದೆಲ್ಲ ನಿಮಗೆ ಶುಗರ್ ಒಳಗಡೆ ಜಾಸ್ತಿ ಆದಾಗ ಈ ರೀತಿಯಲ್ಲಿ ನಿಮಗೆ ಕಂಡು ಬರ್ತದೆ. ನೀವು ಅದನ್ನ ನೋಡ್ಕೋಬೇಕಾಗ್ತದೆ. ಸೊ ಟೈಪ್ 1 ಡಯಾಬಿಟೀಸ್ ಆ್ಯಂಡ್ ಟೈಪ್ 2 ಡಯಾಬಿಟೀಸ್ ಸ್ವಲ್ಪ ನಿಮಗೆ ಗೊತ್ತಿದ್ರೆ ಒಳ್ಳೆಯದು. ಸಾಧಾರಣ ಟೈಪ್ 1 ಡಯಾಬಿಟೀಸ್ ಇಸ್ ಕಮ್ಮಿ.
ಯಾಕಂದ್ರೆ ಹುಟ್ಟಬೇಕಾದ್ರೆ ಇನ್ಸುಲಿನ್ನೇ ಪ್ರೊಡ್ಯೂಸ್ ಆಗೋದಿಲ್ಲ. 5 to 10% ಆಫ್ ಪೀಪಲ್ ವಿತ್ ಡಯಾಬಿಟಿಸ್ ಟೈಪ್ 1 ಅಲ್ಲಿ ಇದ್ದಾರೆ ಅಂಡ್ ಕ್ಯಾನ್ ಡೆವಲಪ್ ಎನಿ ಏಜ್. ಬೇರೆ ಏಜಿಗೂ ಬರ್ಬೋದು, ಬಟ್ ಮಕ್ಕಳಲ್ಲಿ ಇದು ಜಾಸ್ತಿ ಇರ್ತದೆ. ಮಸ್ಟ್ ಟೇಕ್ ಇನ್ಸುಲಿನ್. ಇವ್ರಿಗೆ ಬೇರೆ ದಾರಿನೇ ಇಲ್ಲ, ಇನ್ಸುಲಿನ್ ಅನ್ನ ತಗೊಳ್ಳೇಬೇಕಾಗ್ತದೆ. ಸೊ ಟೈಪ್ 2 ಡಯಾಬಿಟಿಸ್ ಇಸ್ ನಾರ್ಮಲ್. 90% to 95% ಇದೆ. ಪೀಪಲ್ ವಿತ್ ಡಯಾಬಿಟಿಸ್ ಮೋಸ್ಟ್ ಕಾಮನ್ ಓವರ್ 45 years ಓಲ್ಡ್. ಯಾರೆಲ್ಲ 45 ವರ್ಷದವ್ರು ಇದ್ದೀರಿ ಇಲ್ಲಿ, ನೀವು ಹೋಗಿ ಇಮಿಡಿಯೇಟ್ ಚೆಕ್ ಮಾಡ್ಕೊಳ್ಳಿ. ಇಮಿಡಿಯೇಟ್, ವಿತೌಟ್ ಎನಿ ಹೆಸಿಟೇಷನ್, ಗೋ ಆ್ಯಂಡ್ ಚೆಕ್ ಯುವರ್ ಶುಗರ್ ಲೆವೆಲ್. ಇಮಿಡಿಯೇಟ್ ನೀವು ಬ್ಲಡ್ ಚೆಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಶುಗರ್ ಲೆವೆಲ್ ಅಂತ. ಅವ್ರಿಗೆ ಹೇಳಿ ಒಂದು 100 ರೂಪಾಯಿ ಕೊಟ್ಟರೆ ನಿಮಗೆ ಚೆಕ್ ಮಾಡಿ ಶುಗರ್ ಲೆವೆಲ್ ಅನ್ನ ತೋರಿಸ್ತಾರೆ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಅದೇ ಜಾಸ್ತಿ ಆಗಿ ಪ್ರಾಬ್ಲಮ್. ಮೇ ಟೇಕ್ ಇನ್ಸುಲಿನ್ ಪ್ಲಸ್. ಅದರಿಂದ ನೀವು ಮುಂದೆ ಇನ್ಸುಲಿನ್ ತಗೊಳ್ಳೋದಕ್ಕಿಂತ ಇವಾಗಲೇ ನೀವು ಅದಕ್ಕೆ ಏನು ಮಾಡ್ಬೋದು. ಸೊ ನಮಗೆ ಕಂಪನಿಯನ್ನ ಆಲ್ರೆಡಿ ನಿಮಗೆ ನಮ್ಮ ಪ್ರಾಡಕ್ಟನ್ನು ಕಂಪನಿ ಕೊಟ್ಟಿದೆ. ಆ ಪ್ರಾಡಕ್ಟನ್ನು ಇವತ್ತಿಂದನೇ ನೀವು ಯೂಸ್ ಮಾಡ್ಬೋದು. ಅದು ಮುಂದೆ ಹೇಳ್ತೀನಿ ನಾನು. ಸೊ ನೋ ಡಯಾಬಿಟೀಸ್ ಆ್ಯಂಡ್ ಟೈಪ್ 2 ಡಯಾಬಿಟೀಸ್, ಇದರಲ್ಲಿ ನಿಮಗೆ ಡೀಟೇಲ್ ಕೊಟ್ಟಿದ್ದಾರೆ. ಆಗಲಿ ಡಾಕ್ಟ್ರ್ ಹೇಳಿದ್ದಾರೆ, ಡಾಕ್ಟ್ರ್ ಇದ್ರ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ಬಾಡಿಯಲ್ಲಿ ನಿಮಗೆ ಇನ್ಸುಲಿನ್ ಇದೆ, ಆದರೆ ಒಳಗಡೆ ಕೀ ಹಾಕ್ಬಿಟ್ಟಿದೆ, ಒಳಗಡೆ ಎಕ್ಸೆಪ್ಟ್ ಮಾಡುವುದಿಲ್ಲ ಸೆಲ್. ದಿಸ್ ಈಸ್ ದ ಮೈನ್ ಪ್ರಾಬ್ಲಮ್. ಟೈಪ್ 2 ಡಯಾಬಿಟಿಸ್ ನೋಡಿ, ಸೆಲ್ ಇದೆ, ಶುಗರ್ ಇನ್ ದ ಸೆಲ್ ಇದೆ ಆ್ಯಂಡ್ ಇನ್ಸುಲಿನ್ ಇದೆ. ಸೊ ರಿಸೆಪ್ಟರ್ ಎಕ್ಸೆಪ್ಟ್ ಮಾಡೋದಿಲ್ಲ, ಒಳಗಡೆ ತಗೊಳ್ಳೋದಿಲ್ಲ, ಲಾಕ್ ಆಗಿ ಬಿಡ್ತದೆ. ಸೊ ದಟ್ ಈಸ್ ದ ಮೈನ್ ಪ್ರಾಬ್ಲಮ್. ಆವಾಗ ಏನಾಗ್ತದೆ, ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ. ಯಾಕೆಂದ್ರೆ ನಿಮಗೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋದಿಲ್ಲ, ಅದು ಹೊರಗಡೆ ಉಳಿದು ಬಿಡ್ತದೆ. ಮೈಂಡಿಗೆ ಏನು ಗೊತ್ತಾಗ್ತದೆ, ಓ ಯಾಕೆ ಗ್ಲೂಕೋಸ್ ಕನ್ವರ್ಟ್ ಹಾಗಾದ್ರೆ ನಮ್ಮ ಬಾಡಿಯಲ್ಲಿ ಶುಗರ್ ಇಲ್ಲ ಅಂತ ಎಣಿಸ್ಕೊಂಡು ಇನ್ನೂ ಶುಗರನ್ನು ಅದು ಪ್ರೊಡ್ಯೂಸ್ ಮಾಡ್ತದೆ. ಆವಾಗ ಇನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಶುಗರ್ ಇನ್ ದ ಬ್ಲಡ್ ಹ್ಯಾವಿಂಗ್ ನೋ ಡಿಫಿಕಲ್ಟಿ ಎಂಟರಿಂಗ್ ದ ಸೆಲ್. ಇದು ಫಸ್ಟ್. ಇದರಲ್ಲಿ ಸೆಕೆಂಡ್, ಶುಗರ್ ಇನ್ ದ ಬ್ಲಡ್ ಸ್ಟ್ರೀಮ್, ಬೇಕಾದಷ್ಟು ಶುಗರ್ ಇದೆ. ಶುಗರ್ ಇನ್ ದ ಬ್ಲಡ್ ಹ್ಯಾವಿಂಗ್ ಡಿಫಿಕಲ್ಟಿ ಟು ಎಂಟರಿಂಗ್ ದ ಸೆಲ್. ಅದು ಒಳಗಡೆ ಅಕ್ಸೆಪ್ಟ್ ಮಾಡೋದಿಲ್ಲ, ಅದರಿಂದಾಗಿ ನಮಗೆ ಶುಗರ್ ಜಾಸ್ತಿ ಆಗ್ತದೆ. ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ? ದಟ್ ಈಸ್ ಇಮ್ಯೂನ್ ಸಿಸ್ಟಮ್. ಅದಕ್ಕೋಸ್ಕರ ನಮ್ಮ ಪ್ರಾಡಕ್ಟ್, ಅದಕ್ಕೋಸ್ಕರ ಈಗ ನಮಗೆ ಈ ಪ್ರಾಡಕ್ಟ್ ಯಾಕೆ ಕೊಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡ್ತದೆ, ಆಟೋಮೆಟಿಕ್ ಅಕ್ಸೆಪ್ಟ್ ಮಾಡ್ತದೆ. ಸೊ ಈಗ ನಿಮಗೆ ಇಲ್ಲಿ ಗೊತ್ತಾಗ್ತದೆ, ಇದರಲ್ಲಿ ನಿಮಗೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ ನಮ್ಮ ಬಾಡಿ 1 2 3 4 5 ಅಂತ ಹಾಕಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ದ ಪ್ಯಾಂಕ್ರಿಯಾಸ್ ಇದೆ ಬಾಡಿ ನಮ್ಮ, ಅಟ್ಲೀಸ್ಟ್ ಈಗ ಹೊಟ್ಟೆಯ ಕೆಳಭಾಗದಲ್ಲಿ ಪ್ಯಾಂಕ್ರಿಯಾಸ್ ಇದೆ. ಏನಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಮೇದೋಜೀರಕ ಗ್ರಂಥಿನ. ಸೊ ಅಲ್ಲಿ ಆ ಪ್ಯಾಂಕ್ರಿಯಾಸ್ ಹೊಟ್ಟೆ ಇದೆ ನೋಡಿ, ಅದರ ಕೆಳಭಾಗದಲ್ಲಿ ಕಾಣ್ತಾ ಇದೆ, ಇಟ್ ಇಸ್ ಪ್ಯಾಂಕ್ರಿಯಾಸ್. ಇದರ ಕೆಲಸ ಏನು ಅಂದ್ರೆ, ಇದು ಇನ್ಸುಲಿನ್ನ ಉತ್ಪತ್ತಿ ಮಾಡ್ತದೆ. ಇಲ್ಲಿ ಅದನ್ನೇ ಒಂದು ಚಿತ್ರ ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ, ಹೊರಗಡೆ ಕೊಟ್ಟಿದ್ದಾರಲ್ಲ, ಅದೇ ದಿಸ್ ಇಸ್ ಪ್ಯಾಂಕ್ರಿಯಾಸ್. ಅದನ್ನೇ ಒಂದು ದೊಡ್ಡದಾಗಿ ಹೊರಗಡೆ ತೋರಿಸಿದ್ದಾರೆ. ಸೊ ಇದರ ಕೆಲಸ, ಸ್ಟಾಮಕ್ ಕನ್ವರ್ಟ್ ಫುಡ್ ಟು ಗ್ಲೂಕೋಸ್. ಹೊಟ್ಟೆಯಲ್ಲಿ ಜೀರ್ಣ ಆಗಿ ಗ್ಲೂಕೋಸ್ ರಿಲೀಸ್ ಆಗ್ತದೆ, ಸಕ್ಕರೆ ಅಂದ್ರೆ ಗ್ಲೂಕೋಸ್ ರಿಲೀಸ್ ಆಗ್ತದೆ. ಗ್ಲೂಕೋಸ್ ಎಂಟರ್ ದ ಬ್ಲಡ್ ಸ್ಟ್ರೀಮ್. ಅದೇನು ಮಾಡ್ತದೆ, ರಕ್ತನಾಳಗಳ ಮೂಲಕ ನಿಮಗೆ ಇಲ್ಲಿ ಪ್ಯಾಂಕ್ರಿಯಾಸ್ಗೆ ಬರ್ತದೆ. ಥರ್ಡ್, ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ದ ಸಫಿಷಿಯಂಟ್ ಇನ್ಸುಲಿನ್ ಬಟ್ ಇಟ್ ಈಸ್ ರೆಸಿಸ್ಟೆಂಟ್ ಟು ಇಫೆಕ್ಟಿವ್ ಯೂಸ್. ಇಫೆಕ್ಟಿವ್ ಯೂಸ್ಗೆ ಅದು ರೆಸಿಸ್ಟೆಂಟ್ ಮಾಡ್ತದೆ. ದ ಫೋರ್ತ್ ಇಸ್ ಗ್ಲೂಕೋಸ್ ಈಸ್ ಅನೇಬಲ್ ಟು ಎಂಟರ್ ದ ಬಾಡಿ ಇಫೆಕ್ಟಿವ್ಲಿ. ಬಾಡಿಗೆ ಎಂಟರ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ನಮಗೆ ಪ್ರಾಬ್ಲಮ್. ಅದು ಒಳಗಡೆ ನಿಮಗೆ ಬಾಡಿ ಒಳಗಡೆ ದಟ್ ಸೆಲ್ ಒಳಗಡೆ ಎಂಟ್ರಿ ಆಯ್ತು, ನಮಗೆ ಪ್ರಾಬ್ಲಮ್ ಇಲ್ಲ. ಬಟ್ ಗ್ಲೂಕೋಸ್ ಇಸ್ ಅನೇಬಲ್ ಟು ಎಂಟರ್ ದ ಬಾಡಿ ಇಫೆಕ್ಟಿವ್ಲಿ. ಸ್ವಲ್ಪ ಹೋಗ್ತದೆ, ಅದು ಸಾಕಾಗೋದಿಲ್ಲ. ಅವಾಗ ಆಟೋಮೆಟಿಕ್ ಏನಾಗ್ತದೆ, ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ, ಅದು ಎಲ್ಲ ಅಂಗಾಂಗಗಳಿಗೆ ಹೋಗಿ ಪ್ರಾಬ್ಲಮ್ ಕೊಡ್ತದೆ. ಗ್ಲೂಕೋಸ್ ಲೆವೆಲ್ ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ದಿಸ್ ಇಸ್ ದ ಸಿಚುವೇಶನ್ ಬಾಡಿಯಲ್ಲಿ. ಆಕ್ಚುಲಿ ಟೈಪ್ 2 ಅಲ್ಲಿ ಇದೇ ತರ ಆಗ್ತಾ ಇರ್ತದೆ. ಅದನ್ನ ನೀವು ಕರ್ಬ್ ಮಾಡಬೇಕು. ಸೊ ಓಕೆ, ವೇರ್ ಇಸ್ ದ ಪ್ರಾಬ್ಲಮ್ ಎಲ್ಲಿದೆ ಅಂತ ಇದು ಬೇಕಾದ್ರೆ ಕ್ಲಿಯರ್ ಕಟ್ ಇದರಲ್ಲಿ ಕೊಟ್ಟಿದ್ದಾರೆ. ಹೌ ಇಟ್ ವರ್ಕ್ಸ್, ಯುವರ್ ಬಾಡಿ ಬ್ರೇಕ್ ಡೌನ್ ಕಾರ್ಬೋಹೈಡ್ರೇಟ್ ಫ್ರಮ್ ದ ಫುಡ್ you eat into glucose, which it is primarily source of energy. A glucose enter your body bloodstream. Your pancreas produce the insulin. Insulin acts like a key. Insulin acts like a key that unlocks cell doors. Unlock
ಲಾಕ್ ಓಪನ್ ಆಗೋದಿಲ್ಲ, allowing glucose to enter and fuel your body. Without diabetes, insulin efficiently moves glucose into cell. With diabetes, your body either does not make enough insulin or it cannot use it properly, causing sugar to accumulate in the blood. ಸೊ ಅದರಿಂದ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಅದು ಬ್ಲಡ್ ಅಲ್ಲೇ ಉಳಿದು ಬಿಡ್ತದೆ, ಅದರಿಂದಾಗಿ ನಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ನಾರ್ಮಲ್ ಅಂಡ್ ಟೈಪ್ 1 ಡಯಾಬಿಟಿಸ್ ಅಂಡ್ ಟೈಪ್ 2 ಡಯಾಬಿಟಿಸ್ ಇದರಲ್ಲಿ ಸೇಮ್ ಅದನ್ನೇ ಕೊಟ್ಟಿದ್ದಾರೆ. ಲಾಕ್ ಯಾವ ರೀತಿ ಆಗ್ತದೆ, ಯಾವ ರೀತಿ ಓಪನ್ ಆಗ್ತದೆ. ಫಸ್ಟ್ ಇದರಲ್ಲಿ ನಿಮಗೆ ನಾರ್ಮಲ್ ಓಪನ್ ಆಗ್ತದೆ, ಬಾಡಿ ಒಳಗಡೆ ಹೋಗ್ತದೆ ಇನ್ಸುಲಿನ್, ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸಿಸ್ಟಮ್ ವರ್ಕ್ ಆಗ್ತದೆ. ಸೆಕೆಂಡ್ ಲಾಕ್ ಇನ್ಸುಲಿನ್ ಪ್ರೊಡ್ಯೂಸ್ ಡ್ಯೂ ಟು ದ ಲಾಸ್ ಆಫ್ ಬಿ ಸೆಲ್. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಯಾಕೆ ಓಪನ್ ಆಗೋದಿಲ್ಲ? ಲಾಸ್ ಆಫ್ ಬಿ ಸೆಲ್ಸ್, ಗ್ಲೂಕೋಸ್ ಡಸ್ ನಾಟ್ ಗೆಟ್ ಇನ್ ಟು ದ ಸೆಲ್. ನಮಗೆ ಆ ಬಿ ಸೆಲ್ ಬೇಕಾಗಿದೆ, ಅದು ಇಲ್ಲ, ಅದಕ್ಕೋಸ್ಕರ ಅದು ಲಾಕ್ ಆಗಿಬಿಡ್ತದೆ. ಗ್ಲೂಕೋಸ್ ಎಲಿವೇಟೆಡ್ ಇನ್ ದ ಬ್ಲಡ್ ಶುಗರ್, ಇನ್ಸುಲಿನ್ ಅಂಡ್ ಸೆಲ್ ಡೂ ನಾಟ್ ಅಕ್ಸೆಪ್ಟ್ ಇಟ್. ಅದರಿಂದ ಇಮ್ಯುನಿಟಿ ಆಕ್ಟಿವೇಟ್ ಆದಾಗ ಆಟೋಮೆಟಿಕ್ ಬಿ ಸೆಲ್ಸ್ ಬರ್ತದೆ. ಬಿ ಸೆಲ್ ಸರಿ ಆದಾಗ ಆಟೋಮೆಟಿಕ್ ಕೀ ಕೊಟ್ಟಿದ್ದಾರೆ ನೋಡಿ, ಕೀ ಓಪನ್ ಆಗ್ತದೆ. ಅದಕ್ಕೆ ನಮಗೆ ಈ ಗ್ಲೂಕೋ ಕ್ಯಾರ್ ಬೇಕಾಗ್ತದೆ. ಈಗ ಅದಕ್ಕೋಸ್ಕರ ಈ ಗ್ಲೂಕೋ ಕ್ಯಾರ್ ಅನ್ನ ನೀವು ಜಸ್ಟ್ ನಿಮಗೆ ಒಂದು ತಗೊಂಡ್ರೆ ಸಾಕು, 1 ಟ್ಯಾಬ್ಲೆಟ್ಸ್ ಪರ್ ಡೇ. ಯಾವ ರೀತಿ ಇದು ನಾರ್ಮಲ್ ಲಾಕ್ ಇದೆ, ಲಾಕ್ ಅನ್ನು ಓಪನ್ ಮಾಡಿ ನಾರ್ಮಲ್ ಆಗಿ ಮಾಡ್ತದೆ. ಸೊ ಅದರಿಂದ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಸ್ಕೊಡ್ದು. ನೀವು ಅರ್ಥ ಆಗಿ ಏನು ಯೋಚನೆ ಮಾಡಬೇಡಿ, ಜಸ್ಟ್ ನೀವು ಒಂದು ಚೆಕ್ ಮಾಡಿ ನೋಡಿ. ನಾನು ಹೇಳಿದ್ದು ಯಾರಿಗೆ ಶುಗರ್ ಇಲ್ಲ, ಜಸ್ಟ್ ಯು ಚೆಕ್ ಇಟ್. ಈವನ್ ಚೆಕ್ ಇಟ್ಟು ಕೂಡ ನೀವು 1 ಗುಳಿಗೆಯನ್ನ ಡೈಲಿ ತಗೋಬಹುದು. ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ವಿತ್ ಮೆಡಿಸಿನ್ ತಗೋಬಹುದು. ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್, ಈಗ ನೋಡಿ ಸೆಲ್ ಒಳಗಡೆ ಬರೋಣ. ಈಗ ಇದರಲ್ಲಿ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ ಅಲ್ಲಿ ಇನ್ಸುಲಿನ್ ಕಾಣ್ತಾ ಇದೆ ನೋಡಿ, ಒಳಗಡೆ ರಕ್ತನಾಳಗಳಲ್ಲಿ ನಿಮಗೆ ವೈಟ್ ಕಲರ್ ಅಲ್ಲಿ ಡಾಟ್ಸ್ ಕಾಣ್ತಾ ಇದೆ, ದಟ್ ಈಸ್ ಇನ್ಸುಲಿನ್. ಇಲ್ಲಿ ನೋಡಿದ್ರೆ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ ಡಿಸ್ಟ್ರಾಯ್ಡ್ ಕಂಪ್ಲೀಟ್ಲಿ. ಇನ್ಸುಲಿನ್ ಇನ್ಕ್ರೀಸ್ ಇನ್ ಟು ದ ಬ್ಲಡ್ ಸ್ಟ್ರೀಮ್ ಅಂಡ್ ಬ್ಲಡ್ ಕ್ಯಾಪಿಲರೀಸ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸೊ ಆಟೋಮೆಟಿಕಲಿ ಸೆಲ್ ಏನಾಗ್ತದೆ, ಡೆಸ್ಟ್ರಾಯ್ ಆಗ್ಬಿಡ್ತದೆ, ಯಾಕಂದ್ರೆ ಇನ್ಸುಲಿನ್ ಒಳಗೆ ಬರೋದಿಲ್ಲ. ಸೊ ಡಯಾಬಿಟೀಸ್ ಟೈಪ್ 2, 1 and 2 ದಿಸ್ ಇಸ್ ದ ಸೇಮ್. ನಿಮ್ಗೆ ಏನು ಇದರಲ್ಲಿ ಜಾಸ್ತಿ ತಿಳ್ಕೊಬೇಕಂತಿಲ್ಲ. ಸೊ ನಮ್ಮ ಯಾಕೆ ಇದನ್ನ ಕೊಡಬೇಕು, ಗೆಸ್ಟೇಷನ್ ಅಲ್ಲಿ ಇದೆ, ಟೆಂಪ್ರರಿ ಫ್ರಮ್ ಡಯಾಬಿಟೀಸ್ ದಟ್ ಡೆವಲಪ್ ಸಮ್ ವುಮನ್ ಡ್ಯೂರಿಂಗ್ ದ ಆಲ್ರೆಡಿ ನೀವು ನೋಡಿದಿರಿ. ಕಾಮನ್ ಸಿಂಪ್ಟಮ್ಸ್ ಬಗ್ಗೆ ಇನ್ನೊಂದ್ಸಲ ಎಚ್ಚರ ಮಾಡ್ತೀನಿ. ವೈ ಬ್ಲಡ್ ಶುಗರ್ ಲೆವೆಲ್ ಆರ್ ಎಲಿವೇಟೆಡ್. ಕಾಮನ್ ಸಿಂಪ್ಟಮ್ಸ್ ಮೇ ಇನ್ಕ್ಲೂಡ್ ಎಕ್ಸ್ಟ್ರೀಮ್ ಥರ್ಸ್ಟ್ ಅಂಡ್ ಫ್ರೀಕ್ವೆಂಟ್ ಯೂರಿನೇಷನ್. ಯಾರಿಗೆಲ್ಲ ಬಾಯಾರಿಕೆ ಆಗ್ತಾ ಇರ್ತದೆ, ನೀರು ಕುಡಿದಷ್ಟು ಪುನಃ ಬಾಯಾರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಅರ್ಥ. ಆಮೇಲೆ ನೀವು ನೀರು ಕುಡಿತೀರಿ, ನೀರು ಕುಡಿದು ನೀರು ಏನು ಮಾಡಬೇಕು, ಯೂರಿನೇಷನ್ ಆಗಲೇಬೇಕು. ಯಾವಾಗಲೂ ನಿಮಗೆ ಗಂಟೆಗೊಂದು 2 ಗಂಟೆಗೊಂದು ಯೂರಿನೇಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಆವಾಗಲೂ ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್, ಇದ್ದಕ್ಕಿದ್ದಾಗೆ ನೀವು 60 kg 50 kg ಬಂದ್ಬಿಟ್ರೆ, ಅಥವಾ ಎಕ್ಸ್ಟ್ರೀಮ್ಲಿ ನಿಮಗೆ ವೆಯ್ಟ್ ಲಾಸ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ದಟ್ ಆಲ್ಸೋ ಇಂಡಿಕೇಟ್ಸ್ ದಟ್ ಬ್ಲಡ್ ಲೆವೆಲ್, ಶುಗರ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಆಗಿದೆ. ಈವನ್ ನಿಮಗೆ ದೃಷ್ಟಿ ದೋಷಗಳಿದ್ರೆ, ಆಮೇಲೆ ಏನಾದರೂ ಒಂದು ಗಾಯ ಆಯಿತು, ಗುಣ ಆಗಲಿಲ್ಲ ಅಂದ್ರೂ ಕೂಡ ನೀವು ಚೆಕ್ ಮಾಡೋದು ಒಳ್ಳೇದು. ಆಮೇಲೆ ಅದಾಗ ಯೂರಿನಲ್ಲಿ ಇನ್ಫೆಕ್ಷನ್ ಇದ್ರೆ, ಯೂರಿನ್ ಇನ್ಫೆಕ್ಷನ್ ಅಲ್ಲಿ ಇದ್ರೆ ಆವಾಗಲೂ ಕೂಡ ನೀವು ಚೆಕ್ ಮಾಡೋದು ಒಳ್ಳೇದು. ಸೊ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್ ಇಲ್ಲಿ ಕೊಟ್ಟಿದ್ದ ಅಲ್ವಾ, ನಾನು ಹೇಳ್ಬಿಟ್ಟಿದ್ದೀನಿ. ಹಂಗ್ರಿ, ಅದು ಜಾಸ್ತಿ ಹಂಗ್ರಿ ಆಗ್ತದೆ, ಬಾಯಾರಿಕೆ ಆಗ್ತದೆ, ವೆಯ್ಟ್ ಲಾಸ್ ಆಗ್ತದೆ, ಅಥವಾ ವೆಯ್ಟ್ ಗೈನು ಆಗ್ಬೋದು. ಈವನ್ ವೆಯ್ಟ್ ಗೈನ್ ಆಲ್ಸೋ ನಿಮಗೆ 1 ಟೈಪಲ್ಲಿ ಶುಗರ್ ನಿಮಗೆ ಜಾಸ್ತಿ ಆದರೆ, ಆ್ಯಂಡ್ ವೆಯ್ಟ್ ಲಾಸ್ ಆಲ್ರೆಡಿ ಹೇಳಿದ್ವಿ. ಆ್ಯಂಡ್ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆದರೆ, ನಮ್ನೆಸ್ ಹ್ಯಾಂಡ್ಸ್ ಆರ್ ಫೀಟ್, ಅಂದರೆ ನಿಮಗೆ ಫೀಟಲ್ಲಿ, ಪಾದದಲ್ಲಿ ಏನು ನಮ್ನೆಸ್ ಇದ್ರೆ, ಅಂದರೆ ಫೀಲಿಂಗ್ ಏನು ಹೇಳ್ತಾರೆ ನಮ್ನೆಸ್ಸಿಗೆ, ಮರ ಕಟ್ಟೋದು ಅಂತ ಹೇಳ್ತೀವಿ ನಾವು. ಅಂದರೆ ಬ್ಲಡ್ ಹೋಗದೆ ಇರೋದು, ಬ್ಲಡ್ ಫ್ಲೂಯೆನ್ಸಿ ಇಲ್ಲ, ಅದು ಆವಾಗಲೂ ಕೂಡ ದಟ್ ಈಸ್ ಆಲ್ಸೋ. ಇವನ್ ಕೈಯಲ್ಲಿ ಕೂಡ ಡಿಜಿನೆಸ್ ಆದರೆ ಸ್ವಲ್ಪ ನಿಮಗೆ ಏನಾಗ್ತದೆ, ತಲೆ ತಿರುಗುವಂಥದ್ದು, ಡಿಜಿನೆಸ್ ಆಗೋದು, ತಲೆ ಭಾರ ಆಗೋದು, ಆಮೇಲೆ ಹೈ ಬ್ಲಡ್ ಶುಗರ್ ಬಾಡಿಯಲ್ಲಿ ಇನ್ಕ್ರೀಸ್ ಆಗೋದು, ಸೆಕ್ಸುವಲ್ ಡಿಸಾರ್ಡರ್ ಆಗೋದು, ಆಮೇಲೆ ಫ್ರೀಕ್ವೆಂಟ್ ಯೂರಿನೇಷನ್ ಆ್ಯಂಡ್ ಐ ಡ್ಯಾಮೇಜ್ ಆ್ಯಂಡ್ ಕ್ಯಾಂಡಿಡಾ. ಆಲ್ರೆಡಿ ಹೇಳಿದೆ ನಿಮಗೆ, ಇನ್ಫೆಕ್ಷನ್ಸ್ ಎಲ್ಲ ಬಂದರೆ, ಕ್ಯಾಂಡಿಡಾ ಆದರೆ, ಈ ತುರಿಕೆಗಳಾದರೆ, ಇದನ್ನೆಲ್ಲ ನೀವು ಡಯಾಬಿಟಿಸ್, ನಿಮ್ಮ ಶುಗರಲ್ಲಿ ಜಾಸ್ತಿ ಆಗಿದೆ ಶುಗರ್ ಅಂತ ಅರ್ಥ. ಸೊ ಶುಗರ್ ನಾಟ್ ಮಾನಿಟರ್ಡ್ ಕ್ಯಾನ್ ಕಾಸ್ ಪ್ರಾಬ್ಲಮ್. ಒಂದ್ಸಲ ನಿಮ್ಮ ಶುಗರ್ ಇದೆ ನಿಮಗೆ ಗೊತ್ತಿಲ್ಲ, ನೀವು ಮಾನಿಟರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಟ್ ಪ್ರಾಬ್ಲಮ್, ಬಿಗ್ ಪ್ರಾಬ್ಲಮ್. ಸೊ ಅದರಿಂದ ನಾನು ಹೇಳೋದು, ಅಟ್ಲೀಸ್ಟ್ ಯು ಕ್ಯಾನ್ ಚೆಕ್ ಇಟ್ ಒನ್ಸ್. ಇಫ್ ಇಟ್ ಈಸ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದ್ರೆ ಇಮಿಡಿಯೇಟ್ ನೀವು ಅದಕ್ಕೆ
ನಮ್ಮ ಗ್ಲೂಕೋಕ್ಯಾರ್ಸ್ ಬಂದ್ಬಿಟ್ಟಿದೆ ಈಗ, ನೀವು ಈಸಿಯಾಗಿ ತಗೋಬಹುದು. ಅಥವಾ ಯು ಕ್ಯಾನ್ ಚೆಕ್ ವಿತ್ ಯುವರ್ ಡಾಕ್ಟರ್ಸ್ ಆಲ್ಸೋ. ಸೊ ಅವರ ಸಜೆಷನ್ ಮೇಲೆಗೆ ನೀವು ಹೋಗ್ಬೋದು. ಸೊ ಡಯಾಬಿಟಿಕ್ ನೀವು ಅದನ್ನ ಕಂಟ್ರೋಲ್ ಮಾಡಲಿಲ್ಲ, ಅದು ನಿಮ್ಗೆ ಗೊತ್ತಿಲ್ಲ, ಆ ನಂತರ ನಿಮಗೆ ಹೋದ್ರೆ ಅದು ಪ್ರಾಬ್ಲಮ್ ಆಗ್ತದೆ. ಯಾಕಂತ ಹೇಳಿದ್ರೆ ನೋಡಿ, ಡಯಾಬಿಟಿಕ್ ರೆಟಿನೋಪತಿ ಆಗ್ಬೋದು, ಕಣ್ಣಿನ ಮೇಲೆ ಅದು ಎಫೆಕ್ಟ್ ಕೊಡ್ಬೋದು, ಅಥವಾ ಕಾಲ್ ಮೇಲೆ ಎಫೆಕ್ಟ್ ಕೊಡ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ನ್ಯೂರೋಪತಿ ಆಗ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಡೈಜೆಷನ್ ಇಶ್ಯೂ ಆಗ್ಬೋದು. ಸೊ ನೀವು ಚೆಕ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಓಕೆ ನನಗೇನು ಇಲ್ಲ ಅಂತ ಹೇಳಿದ್ರೆ, ಇದು ಮುಂದೆ ಈ ತರ ಪ್ರಾಬ್ಲಮ್ಗಳು ಸುಮಾರು ಶುಗರ್ ಕ್ಯಾನ್ ರೂಯಿನ್ 69 ಪ್ರಾಬ್ಲಮ್ಸ್. ಇಲ್ಲಿ ಒಂದು 6 ಪ್ರಾಬ್ಲಮ್ ಕೊಟ್ಟಿದ್ದಾರಲ್ಲ, 69 ಪ್ರಾಬ್ಲಮ್ಸ್. ಸೊ ಈಗ ನಾರ್ಮಲ್ ಶುಗರ್ ಎಷ್ಟಿರ್ಬೇಕು, ರೇಂಜಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸಾಧಾರಣ ನಿಮಗೆ 90, 140 ಅಂತ ಹೇಳ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ 70 ಬಿಫೋರ್ ಫುಡ್, 70 to 99 ಇದೆ. ಸೊ ಆಫ್ಟರ್ ಫುಡ್ ಸಾಧಾರಣ ನಿಮಗೆ 140, ಈಗ 120 ಇದೇನೋ ಓಲ್ಡ್ ಇರ್ಬೋದು, 140, 125 ದಟ್ ಈಸ್ ದ ಪ್ರೀ. ಆ್ಯಂಡ್ ಆಲ್ರೆಡಿ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರೆ, ಸೊ ನಿಮಗೆ 126, 129 ಯು ಆರ್ ಹ್ಯಾವಿಂಗ್ ಡಯಾಬಿಟಿಸ್ ಬಂದಿದೆ ಅಂತ ಅರ್ಥ. ಸೊ ಇನ್ನು ವೆರಿ ಹೈ ಅಂದರೆ 200 ಮೇಲೆ ಹೋಗಿದೆ ಅಂತ ಹೇಳಿದ್ರೆ, ನೀವು ಪ್ರಾಪರ್ ಟ್ರೀಟ್ಮೆಂಟ್ ಅನ್ನು ಇಮ್ಮಿಡಿಯೇಟ್ ತಗೋಬೇಕಂತ ಅರ್ಥ. ಸೊ ಡಯಾಬಿಟೀಸ್ ಕಾಂಪ್ಲಿಕೇಶನ್ ನಾನು ಆಲ್ರೆಡಿ ಹೇಳಿದೆ 69. ಸೊ ಕಾಂಪ್ಲಿಕೇಶನ್ಸ್ ಆಗ್ತದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್, ಈವನ್ ಗ್ಲುಕೋಮಾ ಆಗ್ಬೋದು, ಕ್ಯಾಟ್ರಾಕ್ಟ್ ಆಗ್ಬೋದು. ಸೊ ಆಲ್ ದ ನಿಮಗೆ ಕಾಂಪ್ಲಿಕೇಶನ್ಸ್ ಆಫ್ಟರ್ ನೀವು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಎಫೆಕ್ಟ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸೊ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಫುಡ್ ಪ್ರಾಬ್ಲಮ್, ಕಾಸಸ್ ಆಫ್ ಆಂಪುಟೇಷನ್, ಈವನ್ ಡೆತ್ ಕೂಡ. ಸೊ ಹಾಗಾಗಿ ನೀವು ಈಗ ನಮ್ಮ ಹೊರಗಡೆ ಎಲ್ಲ ನೋಡಿರ್ಬೋದು, ನಿಮಗೆ ಈ ಪ್ರಾಬ್ಲಮ್ ಇದ್ದವ್ರಿಗೆ ಏನೇನು ಆಗ್ತದೆ ಅಂತ. ಸೊ ನಿಮಗೆ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಶುಗರ್ ತುಂಬ ಆಗ್ಬಿಟ್ಟಿದೆ. ಸೊ ಬ್ಲಡ್ ಸರಿಯಾಗಿ ಬರೋದಿಲ್ಲ. ಅವಾಗ ಏನಾಗ್ತದೆ, ಎಲ್ಲಾದ್ರೂ ಗಾಯ ಆಗ್ಬಿಡ್ತದೆ. ನಂತರ ಏನಾಗ್ತದೆ ಅಂದರೆ ಅದು ಗುಣ ಆಗೋದಿಲ್ಲ. ಮತ್ತೆ ನಿಮಗೆ ಆಂಪುಟೇಷನ್ ಅಂದರೆ ಕಟ್ ಮಾಡುವಂಥ. ಸೊ ಈ ಥರ ನೋಡಿ, ಇವನ್ ಬಬಲ್ಸ್ ಬರ್ಬೋದು, ಈ ಥರ ಎಲ್ಲ ನಿಮಗೆ ಅಂದರೆ ಇದು ಅಕ್ಯೂಟ್. ನೀವು ಕಂಟ್ರೋಲ್ ಮಾಡಲಿಲ್ಲ ಆದಾಗ ಈ ಥರದಲ್ಲಿ ಪ್ರಾಬ್ಲಮ್ ಬಂದ್ಬಿಡ್ತದೆ. ಸೊ ಬೇರೆ ದಾರಿ ಇಲ್ಲ, ಅಲೋಪತಿಯಲ್ಲಿ ಬೇರೆ ದಾರಿ ಇಲ್ಲ. ಓನ್ಲಿ ಡಾಕ್ಟರ್ ವಿಲ್ ಟೆಲ್, ಅದು ಮೇಲೆ ಹೋಗ್ತಿದ್ದಾಗೆ ನಾವೇನು ಮಾಡಬೇಕು, ಕಟ್ ಮಾಡಬೇಕು ಅಂತೇಳಿ ಕಟ್ ಮಾಡಿಬಿಡ್ತಾರೆ. ಕಾಲ್ಡ್ ಆಂಪುಟೇಷನ್. ಫಾರ್ ದಿಸ್ ಕಟ್ಟಿಂಗ್ ಆಲ್ಸೋ ಯು ಹ್ಯಾವ್ ಟು ಪೇ ಮನಿ. ಸುಮ್ಮನೆ ಕಟ್ ಮಾಡೋದಿಲ್ಲ, ಅದಕ್ಕೆ ಒಂದು 2 ಲಕ್ಷ, 3 ಲಕ್ಷ, 5 ಲಕ್ಷ ಕೇಳ್ತಾರೆ. ಹಾಗಾಗಿ ಸೊ ಇದಕ್ಕೆ ಇದು ಬೇಡ ಅಂತ ಹೇಳಿದ್ರೆ ನೀವು ಇಮಿಡಿಯೇಟ್ ಸ್ಟೆಪ್ ತಗೊಳ್ಳೋದು ಒಳ್ಳೇದು. ಡಯಾಬಿಟಿಕ್ ಕಿಡ್ನಿ, ಸೊ ಮ್ಯಾಕ್ಸಿಮಮ್ ಕಿಡ್ನಿ ಇವತ್ತು ನೋಡಿದರೆ ಏನು ಮಾಡಬೇಕು, ಓನ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು, ಬೇರೆ ದಾರಿ ಇಲ್ಲ. ಅದಕ್ಕೆ ಮೆಡಿಸಿನ್ಸ್ ಪುನಃ ನೀವು ತಿಂಗಳಿಗೆ ಒಂದು 20-30 ಸಾವಿರ ಮೆಡಿಸಿನ್ಸ್ ಬೇಕು. ಮತ್ತೆ ಅದು ಟ್ರಾನ್ಸ್ಪ್ಲಾಂಟೇಷನ್ ಆದರೂ ಕೂಡ ನೀವು ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ, ಅದರಲ್ಲೂ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಸೊ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ನೆಕ್ಸ್ಟ್, ಹೌ ಡಸ್ ಡಯಾಬಿಟಿಸ್ ಇಫೆಕ್ಟ್ ದ ಐ? ಕಣ್ಣಿನಲ್ಲಿ ನೋಡಿ ನಿಮ್ಗೆ ಹೇಗೆ ಸೊ ಬಂದು ಶುಗರ್ ಕುತ್ಕೊಂಡಿದೆ ಅಂತ. ಸೊ ಇದರಿಂದ ಕಣ್ಣು ಬ್ಲರ್ ಆಗ್ಬೋದು, ಕಣ್ಣು ಐ ಸೆಲ್ಸ್ ಇದೆಯಲ್ಲ ಅದು ತುಂಬ ಡ್ಯಾಮೇಜ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಇಲ್ಲಿ ಡಯಾಬಿಟಿಸ್ ಕ್ಯಾನ್ ಡ್ಯಾಮೇಜ್ ಐಸ್ ಬ್ಲಡ್ ವೆಸಲ್ಸ್ ಲೀಡಿಂಗ್ ಟು ವಿಷನ್ ಪ್ರಾಬ್ಲಮ್. ಐ ಫೌಂಡೇಶನ್ ಹಾಸ್ಪಿಟಲ್ ಆಫರ್ಸ್ ಎಫರ್ಟ್ ಅಂಡ್ ಕೇರ್ ಟು ಮ್ಯಾನೇಜ್ ದೀಸ್ ರಿಸ್ಕನ್ನು ನೀವು ಮೊದಲೇ ಮ್ಯಾನೇಜ್ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಈವನ್ ಡಯಾಬಿಟಿಸ್, ಲಾರ್ಜ್ ವೆಸಲ್ಸ್ ಡಿಸೀಸ್, ಈವನ್ ಹಾರ್ಟ್ ಪ್ರಾಬ್ಲಮ್, ಫ್ಲಾಕ್ ಬಿಲ್ಡಪ್. ಫ್ಲಾಕ್ ಆಗ್ಬಿಡ್ತದೆ ಅಂದರೆ ನಿಮಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ರಕ್ತನಾಳಗಳಲ್ಲಿ ನೋಡಿ ಯಾವ ರೀತಿ ಫ್ಲಾಕ್ ಅಂದರೆ ಜಸ್ಟ್ ಲೈಕ್ ಎ ಕೊಲೆಸ್ಟ್ರಾಲ್ ಇದ್ದ ಹಾಗೆ ಅದು ಫ್ಲಾಕ್ ಆಗಿ ಬಂದಾಗ್ಬಿಡ್ತದೆ, ಬ್ಲಾಕಿಂಗ್ ಆಗ್ತದೆ. ಸೊ ಆ್ಯಂಡ್ ಕೊರೊನರಿ ಆರ್ಟ್ರಿ ಡಿಸೀಸ್. ಸೊ ಆ ರಕ್ತನಾಳಗಳು, ಹೃದಯಕ್ಕೆ ಹೋಗೋ ರಕ್ತನಾಳದಲ್ಲಿ ಪ್ರಾಬ್ಲಮ್ ಆಗ್ತದೆ. ಇವನ್ ಎನಿ ಟೈಮ್ ಸ್ಟ್ರೋಕು ಆಗ್ಬೋದು. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಡಯಾಬಿಟಿಸ್ನ ನೀವು ಮೇಂಟೈನ್ ಮಾಡಲಿಲ್ಲ ಅಂದರೆ ಈ ಥರ ಕಾಂಪ್ಲಿಕೇಶನ್ಸ್ಗಳು ಬಂದ್ಬಿಡ್ತದೆ. ಡಯಾಬಿಟಿಸ್ ಆ್ಯಂಡ್ ಹಾರ್ಟ್ ರಿಸ್ಕ್ ಕಾಮನ್, ಇವನ್ ಡಬಲ್ ದ ರಿಸ್ಕ್ ಆಫ್, ಅಂದರೆ ಇದನ್ನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಅಣ್ಣ ತಮ್ಮ ಅಂತ ಹೇಳ್ತಾರೆ. ಶುಗರ್ ಇದ್ದವರಿಗೆ ಬಿ ಪಿ ಇದ್ದವರಿಗೆ ಶುಗರ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ದ ಕಂಟ್ರೋಲ್, ಸೊ ಅಥವಾ ನೀವು ಪ್ರೀ ಚೆಕಪ್ ಮಾಡಿ ಇದನ್ನು ಪ್ರಿಕಾಷನ್ ಮಾಡೋದೇ ಒಳ್ಳೆಯದು. ಸೊ ಬೇರೆ ದಾರಿ ಇಲ್ಲ. ಸೊ ಈವನ್ ಹೌ ಡಯಾಬಿಟಿಸ್ ಕ್ಯಾನ್ ಎಫೆಕ್ಟ್ ಯುವರ್ ಬ್ರೈನ್ ಕೂಡ, ಬ್ರೈನಿಗೆ ಕೂಡ ಪ್ರಾಬ್ಲಮ್ ಆಗ್ತದೆ. ಡಯಾಬಿಟಿಸ್ ಕ್ಯಾನ್ ಡ್ಯಾಮೇಜ್ ಬ್ಲಡ್ ವೆಸಲ್ಸ್. ಯಾಕೆಂದರೆ ಇದು ಬ್ಲಡ್ಡಲ್ಲಿ, ಬ್ಲಡ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಅದು ಏನಿದ್ರು ಅದನ್ನು ತೊಗೊಂಡೋಗಿ ಎಲ್ಲ ಕಡೆ ಕೊಟ್ಬಿಡ್ತಾರೆ. ಸೊ ಶುಗರ್ ಇದ್ರೂ ಶುಗರ್ನ ಎಲ್ಲ ಕಡೆ ಕೊಂಡೋಗ್ತದೆ. ದ ಬ್ಲಡ್ ವೆಸಲ್ ಇನ್ ದ ಬ್ರೈನ್ ಆ್ಯಂಡ್ ಕಾಸ್ ಎ ಸ್ಟ್ರೋಕ್ ಆರ್ ಮೆಮೊರಿ ಲಾಸ್. ನೆಕ್ಸ್ಟ್, ಸ್ಟೊಮಕ್. ಡಯಾಬಿಟಿಸ್ ಕ್ಯಾನ್ ಡ್ಯಾಮೇಜ್ ದ ನರ್ವ್, ದ ಸ್ಟೊಮಕ್ ಆ್ಯಂಡ್ ಸ್ಟಾಪ್ ಡೈಜೆಷನ್.
ನಿಮಗೆ ಡೈಜೆಷನ್ ಕರೆಕ್ಟ್ ಆಗಲಿಲ್ಲ, ತುಂಬ ನಿಧಾನ ಆಗ್ತದೆ ಅಂತ ಹೇಳಿದ್ರೆ ಆವಾಗಲೂ ಕೂಡ ನೀವು ಯು ಹ್ಯಾವ್ ಟು ಚೆಕ್. ಸೊ ಅಂದರೆ ಅಲ್ಲಿ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಆ ಅಂಗ ಕೂಡ ಸರಿಯಾಗಿ ಪ್ರಾಪರ್ ಆಗಿ ವರ್ಕ್ ಮಾಡೋದಿಲ್ಲ ಅಂತ ಅರ್ಥ. ಆ್ಯಂಡ್ ಡಯಾಬಿಟಿಸ್ ಕ್ಯಾನ್ ಕಾಸ್ ಸ್ಕಿನ್ ಇನ್ಫೆಕ್ಷನ್. ರೆಗ್ಯುಲರ್ ಆಗಿ ನಿಮಗೆ ಸ್ಕಿನ್ ಇನ್ಫೆಕ್ಷನ್ ಆಗ್ತಾ ಇದ್ರೆ, ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇದ್ರೆ, ಸಚ್ ಆಸ್ ಡಾರ್ಕ್ ಪ್ಯಾಚಸ್ ಇನ್ ದ ಸ್ಕಿನ್, ಈ ಥರ ಡಾರ್ಕ್ ಪ್ಯಾಚಸ್ ಎಲ್ಲ ಕಂಡು ಬಂದರೆ, ಸೊ ಆವಾಗಲೂ ಕೂಡ ನಿಮಗೆ ಶುಗರ್ ಬಾಡಿಯಲ್ಲಿ ಜಾಸ್ತಿ ಆಗಿದೆ ಅಂತ. ಆ್ಯಂಡ್ ಹೌ ಡಸ್ ಡಯಾಬಿಟಿಸ್ ಎಫೆಕ್ಟ್ ಎ ಮ್ಯಾನ್ ಸೆಕ್ಸುವಲಿ? ದಿಸ್ ಈಸ್ ಆಲ್ಸೋ. ಎಷ್ಟೋ ಜನ ಇವತ್ತು ಶುಗರ್ ಇದ್ದವರು ಮದುವೆನೇ ಆಗುದಿಲ್ಲ, ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಪ್ರಾಬ್ಲಮ್ ಆಗ್ತದಂತ. ಸೊ ಅಂತ ಒಂದು ಗೊತ್ತಾಗ್ಬಿಟ್ಟಿದೆ ಅವರಿಗೆ, ಯಾಕಂದ್ರೆ ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈ ಶುಗರ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸೊ ಮದುವೆ ಆಗ್ತಿದೆ. ಬಟ್ ಈಗ ಅದನ್ನ ಫೇಸ್ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅದರ್ವೈಸ್ ಈಗ ಅಂತ ಹೇಳಿದ್ರು ನೀವು ಫಸ್ಟೇನೆ ಡಿಕ್ಲೇರ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಆ ರೀತಿ ಪರಿಸ್ಥಿತಿ ಬಂದ್ಬಿಡು. ಸೊ ಹಾಗಾಗಿ ಇದರಿಂದ ನೀವು ಹೊರಗೆ ಬರಬೇಕು ಅಂತ ಹೇಳಿದ್ರೆ DXN ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಈಗ ನೀವು ಟ್ರೈ ಮಾಡಿ ನೋಡಿ. ಕ್ಯಾನ್ ಡಯಾಬಿಟೀಸ್ ಬಿ ಕ್ಯೂರ್ಡ್ ಪರ್ಮನೆಂಟ್ಲಿ? ಪರ್ಮನೆಂಟ್ ಆಗಿ ಏನಾದರೂ ಕ್ಯೂರ್ ಆಗ್ತದೆ? ಡಾಕ್ಟರ್ ಹತ್ರ ಹೋಗಿ ನನಗೆ ಶುಗರ್ ಬಂದೆ ಪರ್ಮನೆಂಟ್ ಕ್ಯೂರ್ ಮಾಡಿ ಅಂತ ಹೇಳಿದ್ರೆ ಏನು ಹೇಳ್ಬೋದು? ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳ್ಬೋದು. ಒನ್ಸ್ ಸಕ್ಕರೆ ಕಾಯಿಲೆ ಬಂದರೆ ದರ್ ಈಸ್ ನೋ ಕ್ಯೂರ್ ಅಂತ ಅಲೋಪತಿ ಅವ್ರು ಹೇಳೇ ಬಿಡ್ತಾರೆ. ನೀವು ಇದನ್ನು ಮೇಂಟೈನ್ ಮಾಡ್ಬೋದು, ದಿನಂಪ್ರತಿ ಮಾತ್ರೆ ತಗೋಬೇಕಾಗ್ಬೋದು, ಅಥವಾ ನೀವು ಇನ್ಸುಲಿನ್ ತಗೊಂಡ್ರೆ ಇದನ್ನು ಮೇಂಟೈನ್ ಮಾಡ್ಬೋದು. ನೋ ಅಂತಾನೆ ಹೇಳ್ತಾರೆ. ಆದ್ರೆ ಅದ್ರ ಒಟ್ಟಿಗೆ ನೀವು ಹೇಳ್ತಾರೆ ಕಂಟ್ರೋಲ್ ಮಾಡಿ. ಯಾವುದನ್ನೆಲ್ಲ ಕಂಟ್ರೋಲ್ ಮಾಡಿ? ಶುಗರನ್ನು ಕಂಟ್ರೋಲ್ ಮಾಡಿ. ಜಸ್ಟ್ ಸೇಯಿಂಗ್ ನೋ ಸ್ವೀಟ್ಸ್, ನೋ ಟು ಸ್ವೀಟ್ಸ್. Genetic obesity or the inactivity are the biggest risk factor for sugar. So ಜೋರಾಗಿ ಕ್ಲಾಪ್ಸ್ ಕೊಡಬೇಕಾಗ್ತದೆ. DXN ಗ್ಲೂಕೋಕ್ಯಾರ್ capsules, herbal support for daily glucose care, nature inspired wellness support built around trusted traditional herbs. ಟ್ರಸ್ಟೆಡ್, ಯಾಕೆಂದ್ರೆ ನಾನು ಹೇಳಿದಲ್ಲ, ಭಾವಪ್ರಕಾಶ್ ನಿಘಂಟು ಆಲ್ರೆಡಿ ಎಷ್ಟೋ ವರ್ಷಗಳ ಹಿಂದೆ ಅದನ್ನು ಬರೆದಿಟ್ಟಿದ್ದಾರೆ. ಅದರಿಂದ ಏನು ಫಾರ್ಮುಲಾ ಕೊಟ್ಟಿದ್ದಾರೆ, ಆ ಫಾರ್ಮುಲಾ ಪ್ರಕಾರ ಇದನ್ನು ನಿಮಗೆ ಡೆವಲಪ್ ಮಾಡಿ DXN ಕಂಪನಿ ನಮಗೆ ಕೊಟ್ಟಿದೆ. ಇದರಲ್ಲಿ 60 ಕ್ಯಾಪ್ಸೂಲ್ಗಳಿದೆ. ದಿನಕ್ಕೆ ಒಂದು ಅಂದರೆ ನಿಮಗೆ 2 ತಿಂಗಳು ಬರ್ತದೆ, 2 months. ಸೊ ನಿಮಗೆ ಸ್ವಲ್ಪ ಲೆವೆಲ್ ಜಾಸ್ತಿ ಇದ್ದರೆ, ಆಲ್ರೆಡಿ ನಿಮಗೆ ಶುಗರ್ ಐಡೆಂಟಿಫೈ ಆಗಿದೆ ಅಂದರೆ ನೀವು ಯು ಹ್ಯಾವ್ ಟು ಟೇಕ್ ಬೆಳಿಗ್ಗೆ ಒಂದು, ಸಂಜೆ ಒಂದು, ಆದಷ್ಟು ಬಿಫೋರ್ ಫುಡ್ಡೇ ತಗೊಳ್ಳಿ ಇದನ್ನು. So DXN GlucoCare capsule are a herbal wellness formulation created to support glucose care in a convenient capsule format, useful in glucose management support. So ಹಾಗಾಗಿ this capsules ಗ್ಲೂಕೋಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ಬಾಡಿಯಲ್ಲಿ ಇದು ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಕೊಟ್ಟಿದ್ದಾರೆ? ನೇಚರ್ಸ್ ವಿಸ್ಡಮ್ ಬ್ಯಾಲೆನ್ಸ್ಡ್ ಬೈ ಸೈನ್ಸ್. ಪ್ರಕೃತಿಯ ಒಂದು ಏನು ವಿಸ್ಡಮ್ ಅಂದ್ರೆ ಜ್ಞಾನ, ಪ್ರಕೃತಿಯ ಜ್ಞಾನ, ನೇಚರ್ಸ್, ಆ್ಯಂಡ್ ಅದ್ರ ಜೊತೆಗೆ ವಿಜ್ಞಾನ ಸೇರಿಸ್ಬಿಟ್ಟಿದ್ದೀವಿ. ಬ್ಯಾಲೆನ್ಸ್ಡ್ ಬೈ ಸೈನ್ಸ್, ಎ ಟ್ರಸ್ಟೆಡ್ ಆಯುರ್ವೇದಿಕ್ ಫಾರ್ಮುಲೇಷನ್ ಫಾರ್ ಡೈಲಿ ಗ್ಲೂಕೋಸ್ ಕೇರ್ ಆ್ಯಂಡ್ ಮೆಟಬಾಲಿಕ್ ಬ್ಯಾಲೆನ್ಸ್. ದಿನಂಪ್ರತಿ ಇದನ್ನು ತಗೊಳ್ಳೋದ್ರಿಂದ ಟೋಟಲ್ ಮೆಟಬಾಲಿಕ್ ಬ್ಯಾಲೆನ್ಸ್ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಸೊ ಅದನ್ನ ಫಾರ್ ಹೆಲ್ದಿ ಗ್ಲೂಕೋಸ್ ಮೆಟಬಾಲಿಸಮ್, ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲದೆ ಆರಾಮಾಗಿ ನೀವು ಇದನ್ನ ತಗೊಳ್ಬಹುದು. ಸೊ ಇದರಲ್ಲಿ ಏನು ಐಟಮ್ ಇದೆ? ಯಾವುದೇ ಸಿಂಥೆಟಿಕ್ ಅಥವಾ ಕೆಮಿಕಲ್ ಹಾಕಿ ತಯಾರು ಮಾಡಿದಾರ? ನೋ. ಇದರಲ್ಲಿ ನ್ಯಾಚುರಲ್ ಕರೇಲಾ ಫುಡ್ ಪವರ್ ಸಪೋರ್ಟ್ ದ ಹೆಲ್ದಿ ಬ್ಲಡ್ ಶುಗರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ನಂಬರ್ 1 ಕರೇಲಾ. ಏನ್ ಹೇಳ್ತೀರಿ ಕನ್ನಡದಲ್ಲಿ ಕರೇಲಕ್ಕೆ? ಹಾಗಲಕಾಯಿ ಸರ್. ಎಸ್, ಕಂಚಲ ಹಾಗಲಕಾಯಿ. ನಮ್ಮಲ್ಲಿ ಹೇಳ್ತಾರೆ ಕಂಚಲ ಇದ್ರೆ ಎಂಚಲ ಉಣಸ್ಮಲ್ಪೋಲಿ ಅಂತ. ಅದರ ಟೇಸ್ಟೇ ಡಿಫ್ರೆಂಟ್. ತುಂಬಾ ಜನರಿಗೆ ಅದು ಕಹಿ ಅಂತೇಳಿ ಅದನ್ನ ಬಿಟ್ಬಿಟ್ಟಿದ್ದಾರೆ. ಸೊ ಇದನ್ನ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದ್ರೂ ನೀವು ಇದನ್ನ ಟ್ರೈ ಮಾಡಿ ನೋಡಿ. ಸೊ ಸಪೋರ್ಟ್ಸ್ ಹೆಲ್ದಿ ಬ್ಲಡ್ ಶುಗರ್ ಲೆವೆಲ್, ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೆ ಈ ಹಾಗಲಕಾಯಿ ನಮಗೆ ಹೆಲ್ಪ್ ಮಾಡ್ತದೆ. ಎರಡನೇದಾಗಿ ನಮಗೆ ಜಾಮೂನ್ ನೇರಳೆ ಹಣ್ಣು ಹೆಲ್ಪ್ಸ್ ಮೇಂಟೈನ್ ಗ್ಲೂಕೋಸ್ ಮೆಟಬಾಲಿಸಮ್ ಸೀಡ್, ಸೊ ಅದು ಹೆಲ್ಪ್ ಮಾಡ್ತದೆ. ಮೂರನೇದಾಗಿ ನೀಮ್ ಸಪೋರ್ಟ್ ದ ಮೆಟಬಾಲಿಕ್ ಆ್ಯಂಡ್ ಶುಗರ್ ಬ್ಯಾಲೆನ್ಸ್. 4 ಹರಿದ್ರ ಸಪೋರ್ಟ್ ಇನ್ಸುಲಿನ್ ಸೆನ್ಸಿಟಿವ್ ನ್ಯಾಚುರಲಿ. ಸೊ ನೆಕ್ಸ್ಟ್ ಐದನೇದು ಆ ಕಡೆ ಹೋಯ್ತಾ? ಓಕೆ, ಈಗ ಫಸ್ಟ್ ನಾವು ಈ ಪ್ರಾಡಕ್ಟ್ ಅನ್ನ ಫಸ್ಟ್ ಯಾವುದು ನಮ್ಮ ಇಮ್ಯುನಿಟಿ ಡೌನ್ ಆಗಿರ್ತದೆ, ಅದಕ್ಕೋಸ್ಕರ ದಿಸ್ ಪ್ರಾಡಕ್ಟ್ ಫಸ್ಟ್ ನಾವು ಯೂಸ್ ಮಾಡಬೇಕು. ಒಂದ್ ಕಡೆಯಿಂದ ನಾನು ಹೇಳ್ತೀನಿ ನಿಮಗೆ,
ಬಾಡಿಯ ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡಬೇಕಾದ್ರೆ ಈ 4 ಮ್ಯಾಜಿಕ್ 4 ಬೇಕಾಗ್ತದೆ. ಈ ಮ್ಯಾಜಿಕ್ 4 ಅನ್ನ ಇಟ್ಕೊಳ್ಳಿ. ಈಗ ಆಲ್ರೆಡಿ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಗ್ಲೂಕೋ ಕ್ಯಾರಿಗೆ ಹೋಗ್ಲೇಬೇಕು. ಸೊ ಆದ್ರಿಂದ ಬರ್ದಿದ್ದಾಗ ಇದ್ರ ಜೊತೆಗೂ ನೀವು ಒಂದೊಂದು ತಗೋಬಹುದು. ಬಂದ್ರ ಮೇಲೂ 2 ತಗೋಬೇಕಾಗ್ತದೆ. ಬಟ್ ಬಿಫೋರ್ ದಟ್ ಯು ಕನ್ಸಲ್ಟ್ ಅವರ್ ಡಾಕ್ಟರ್. ಬುಧವಾರ ಸಿಗ್ತಾರೆ, ಅವ್ರ ಹತ್ರನೂ ಒಂದು ಕನ್ಸಲ್ಟ್ ಮಾಡ್ಕೊಳ್ಳಿ ಬೇಕಿದ್ರೆ. ಸೊ ಹಾಗಲಕಾಯಿ ಬಗ್ಗೆ ನಾವು ಹೇಳ್ಬೋದು. ಹಾಗಲಕಾಯಿ ಹೇಗೆ ಕಲ್ತದೆ, ಹೆಲ್ತ್ ಬೆನಿಫಿಟ್ಸ್ ಆಫ್ ಬಿಟರ್ ಗಾರ್ಡ್, ಇಂಗ್ಲಿಷ್ ಅಲ್ಲಿ ಬಿಟರ್ ಗಾರ್ಡ್ ಅಂತಾರೆ, ಕಹಿ. ಸೊ ಕಂಟ್ರೋಲ್ ದ ಡಯಾಬಿಟೀಸ್, ಇದರಲ್ಲೇ ಬರೆದು ಬಿಟ್ಟಿದ್ದಾರೆ. ರಿಸರ್ಚ್ ಇದು, ನಾನೇನು ಇದು ನನ್ನ ಸ್ಲೈಡ್ ಅಲ್ಲ, ಇದು ರಿಸರ್ಚ್ ಮಾಡಿದ ಸ್ಲೈಡ್ ಅನ್ನ ನಿಮ್ಗೆ ತೋರಿಸ್ತಾ ಇರೋದು. ಕಂಟ್ರೋಲ್ಸ್ ಡಯಾಬಿಟೀಸ್ ಅಂತಾನೆ ಹಾಕಿದ್ದಾರೆ. ಎರಡನೇದಾಗಿ ಪ್ಯೂರಿಫೈಡ್ಸ್, ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ತದೆ. ಆಮೇಲೆ ಡೈಜೆಷನ್ ನ ಕರೆಕ್ಟ್ ಮಾಡ್ತದೆ ಅಂತ ಹೇಳಿ, ರೋಗ ನಿರೋಧಕ ಶಕ್ತಿಯನ್ನ ಬೂಸ್ಟ್ ಅಪ್ ಮಾಡ್ತದೆ. ಈವನ್ ಉಸಿರಾಟದ ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ಈವನ್ ಸ್ಕಿನ್ನಿಗೂ ತುಂಬಾ ಹೆಲ್ಪ್ ಮಾಡ್ತದೆ. ಸೊ ಇದರ ಎಕ್ಸ್ಟ್ರಾಕ್ಟ್ ಅನ್ನ ಗ್ಲೂಕೋ ಕ್ಯಾರಲ್ಲಿ ಮಿಕ್ಸ್ ಮಾಡಿದ. ಇದರಲ್ಲಿ ಯಾವುದೇ ನಿಮ್ಗೆ ನಾನು ಹೇಳಿಲ್ಲ ಕೆಮಿಕಲ್ಸ್ ಅಥವಾ ಡ್ರಗ್ ಇಲ್ಲ ನಮ್ಮ ಪ್ರಾಡಕ್ಟ್. ಈವನ್ ನಿಮ್ 4 ತಿಂಗಳು ಏನು ಸೈಡ್ ಎಫೆಕ್ಟ್ ಇಲ್ಲ. ಬಟ್ ನಾಟ್ ನೆಸರಿ. ಮಾರುತಿಯವರೇ, ಯಾಕೆ ಮಕ್ಕಳ ಹತ್ರ ಕೊಟ್ಟು ಹೋದ್ರಿ? ನೋಡಿ, ನಿಮ್ಮ ಹತ್ರ ಇಲ್ಲ, ಯಾರಿಗೋ ಕೊಟ್ಟು ಹೋಗ್ಬಿಟ್ಟಿದ್ರಿ ಕಾಣ್ತದೆ. ಮಕ್ಕಳ ಹತ್ರ ಕೊಟ್ರೆ ಮಾತ್ರ ಈ ತರ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ, ಗೆರೆ ಹಾಕ್ತಾರೆ. ಅದರಿಂದ ಇದನ್ನ ನಮ್ಮ ಗ್ಲೂಕೋ ಕ್ಯಾರ್ ಅಲ್ಲಿ ಮೇಜರ್ ಆಗಿ ಯೂಸ್ ಮಾಡಿದ್ರೆ, ಎರಡನೇ ಪ್ರಾಡಕ್ಟ್ ಇದರಲ್ಲಿ ಯೂಸ್ ಮಾಡಿರೋದು ದಿಸ್ ಇಸ್ ನೇರಳೆ ಹಣ್ಣು. ಇದು ಸಹ ನಿಮ್ಗೆ ಹೆಲ್ತ್ ಬೆನಿಫಿಟ್. ಹೈಯೆಸ್ಟ್ ನಿಮ್ಗೆ ವರ್ಕ್ ಆಗೋದು ಡೈಜೆಷನ್ ಕರೆಕ್ಟ್ ಆಗ್ಬೇಕು. ಡೈಜೆಷನ್ ಕರೆಕ್ಟ್ ಆಗಲಿಲ್ಲ ಅಂದ್ರೆ ನಿಮ್ಗೆ ಗ್ಲೂಕೋಸ್ ರಿಲೀಸ್ ಆಗೋದು. ನಂಬರ್ 1, ನ್ಯಾಚುರಲ್ ಬ್ಲಡ್ ಪ್ಯೂರಿಫೈ ಮಾಡ್ತದೆ. ಇದರಲ್ಲೂ ನಿಮ್ಗೆ ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋ ಶಕ್ತಿ ಇದೆ. ಗಿವ್ಸ್ ಯು ಎ ರೇಡಿಯಂಟ್, ಸ್ಕಿನ್ನಿಗೆ ತುಂಬಾ ನೇರಳೆ ಹಣ್ಣು ಒಳ್ಳೇದು. ನೆಕ್ಸ್ಟ್ ಅಂತ ಹೇಳಿದ್ರೆ ಟ್ರೀಟ್ಸ್ ಡಯಾಬಿಟೀಸ್ ಮೇಲೆ ಡೈರೆಕ್ಟ್ ಆಗಿ ಟ್ರೀಟ್ ಮಾಡ್ತದೆ. ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ದಿಸ್ ಇಸ್ ಡಯಾಬಿಟೀಸ್ ಮೇಲೆ ನೋಡಿ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಟ್ರೀಟ್ ಮಾಡ್ತದೆ. ಹೆಲ್ಪ್ಸ್ ಇನ್ ವೆಯ್ಟ್ ಲಾಸ್, ಯಾರಿಗೆಲ್ಲ ವೆಯ್ಟ್ ಲಾಸ್ ಆಗ್ತದೆ, ಲಾಸ್ ಆದವರಿಗೆ, ವೆಯ್ಟ್ ಗೈನ್ ಅಲ್ಲ ಇದು, ವೆಯ್ಟ್ ಯಾರಿಗೆ ಲಾಸ್ ಆಗಿದೆ ಅವ್ರು ಇಮಿಡಿಯೇಟ್ ಇದನ್ನ ಯೂಸ್ ಮಾಡ್ಬೋದು. ಎಕ್ಸಲೆಂಟ್ ಇಮ್ಯೂನ್ ಬೂಸ್ಟರ್, ಟೋಟಲಿ ನಮ್ಮ ಬೂಸ್ಟ್ ಮಾಡ್ತದೆ. ರೋಗ ನಿರೋಧಕ ಶಕ್ತಿಯನ್ನ ಬೂಸ್ಟ್ ಅಪ್ ಮಾಡುವ ಶಕ್ತಿ ಇದರಲ್ಲಿದೆ. ಇದು ಎರಡನೇ ಪ್ರಾಡಕ್ಟ್. ಮೂರನೇ ಪ್ರಾಡಕ್ಟ್ ನಮ್ಮ ಹತ್ರ ಇರೋದು ಹೆಲ್ತ್ ಬೆನಿಫಿಟ್ಸ್ ಆಫ್ ನೀಮ್. ನೀಮ್ ಎಷ್ಟು ಸಿಹಿ ಇದೆ? ಸಿಹಿ ಇದೆಯಾ? ಇಲ್ಲ. ನೀಮ್ ನಿಮ್ಗೆ ಕಹಿ. ಅದರ ಮತ್ತೆ ಉದರ, ಯಾವುದಕ್ಕೆ ಅದರ ಅಂದ್ರೆ ಬಾಯಿಗೆ ನಿಮ್ಗೆ ಕಹಿ ಆಗ್ತದೋ ಅದು ಹೊಟ್ಟೆಗೆ ತುಂಬಾ ಒಳ್ಳೇದಂತೆ ನೋಡಿ. ಸೊ ಅದರಲ್ಲಿ ನಿಮ್ಗೆ ಆಗ್ಲೇ ಹಾಗಲಕಾಯಿ ಹೇಳಿದೀವಿ. ಎರಡನೇದು ಹೇಳಿದ್ ನಿಮ್ಗೆ ಈಗ ನೀಮ್, ಬೇವಿನ ಎಲೆಗಳು ಇನ್ಕ್ರೀಸ್ ದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಮಾಯ್ಶ್ಚರೈಸ್ ದ ಸ್ಕಿನ್ ಅಲ್ಲಿ ಮಾಯ್ಶ್ಚರ್ನ ಮೇಂಟೈನ್ ಮಾಡ್ತದೆ. ಡೈಜೆಷನ್ ಶಕ್ತಿಯನ್ನ ಜಾಸ್ತಿ ಮಾಡ್ತದೆ. ಓರಲ್ ಹೆಲ್ತ್, ಬಾಯಿಗೆ ತುಂಬಾ ಒಳ್ಳೆಯದು. ಪ್ರಮೋಟ್ ದ ಹೇರ್ ಗ್ರೋತ್, ನಿಮ್ಗೆ ಈವನ್ ಕೂದಲ ಬೆಳವಣಿಗೆಗೆ ಒಳ್ಳೆಯದು. ಈವನ್ ಏಜ್, ಆಂಟಿ ಏಜಿಂಗ್, ಫೈಟ್ ಸೈನ್ ಆಫ್ ಏಜಿಂಗ್, ನೀವು ಯಾವಾಗಲೂ ಸ್ಪೃದ್ರೂಪಿ ಯಂಗ್ ಇರಬೇಕು. ದಿಸ್ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್, ಈವನ್ ಕೂಡ ಏನಾದರೂ ನಿಮಗೆ ಸೆಪ್ಟಿಕ್ ಆದರೆ, ಗಾಯ ಆದರೆ ಅಥವಾ ಇರಿಟೇಷನ್ ಏನಾದರೂ ಆದರೆ, ಇಚ್ಚಿಂಗ್ ಇದ್ರೆ ಅದಕ್ಕೂ ಎಲ್ಲ ಇದು ಆಂಟಿಸೆಪ್ಟಿಕ್ ಆಗಿ ವರ್ಕ್ ಆಗ್ತದೆ. ಇವನ್ ಕಣ್ಣಿಗೆ ಸಹ ತುಂಬ ಒಳ್ಳೆಯದು. ಆಂಟಿ ಫಂಗಲ್ ಆ್ಯಂಡ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಅಟ್ಯಾಕ್ ಆಗದಿದ್ದಾಗೆ ಆಂಟಿ ಆಗಿ ವರ್ಕ್ ಆಗ್ತದೆ. ಈವನ್ ಬ್ಲಡ್ ಪ್ಯೂರಿಫಿಕೇಶನ್ ಕೂಡ ಇದು ವರ್ಕ್ ಆಗ್ತದೆ. ಸೊ ಈ ಪ್ರಾಡಕ್ಟ್ ಇದನ್ನ ಸಹ ನಮ್ಮ ಗ್ಲೂಕೋ ಕ್ಯಾರ್ ಅಲ್ಲಿ ಇದನ್ನ ಮಿಕ್ಸ್ ಮಾಡಿದ್ದಾರೆ. ಸೊ ನೆಕ್ಸ್ಟ್, ವೇರ್ ಕ್ಯಾನ್ ಹರಿದ್ರ ಹೆಲ್ಪ್, ಇದರಲ್ಲಿ ಇನ್ನೊಂದು ಪ್ರಾಡಕ್ಟ್ ಯೂಸ್ ಮಾಡೋದು ನಿಮಗೆ ಅರಿಶಿನ. ಸೊ ಅರಿಶಿನ ಸಹ ಇದರಲ್ಲಿ ದಟ್ ಇಸ್ ಕಾಲ್ಡ್ ಹರಿದ್ರ, ಇಂಗ್ಲಿಷ್ ನಲ್ಲಿ ಟರ್ಮರಿಕ್ ಇದರಲ್ಲಿ ಯೂಸ್ ಮಾಡಿದ್ರೆ ಇದು ರೆಡ್ಯೂಸ್ ದ ಇನ್ಫ್ಲಮೇಷನ್ ಅಂಡ್ ಇಂಪ್ರೂವ್ ದ ಜಾಯಿಂಟ್ ಪೇನ್ ಅಂಡ್ ಜಾಯಿಂಟ್ ಹೆಲ್ತ್ ಅಂಡ್ ಸಪೋರ್ಟ್, ಹಾರ್ಟ್ಗೆ ಸಪೋರ್ಟ್ ಮಾಡ್ತದೆ. ಡೈಜೆಷನ್ಗೆ ತುಂಬ ಒಳ್ಳೆಯದು. ಈವನ್ ಬ್ರೈನ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಹರಿದ್ರ ತುಂಬಾ ಹೆಲ್ಪ್ ಮಾಡ್ತದೆ. ಸೊ ಅದರಿಂದ ಇದರಲ್ಲಿ ಈ ಹರಿದ್ರವನ್ನ ಅರಿಶಿನವನ್ನ ಯೂಸ್ ಮಾಡಿದರೆ, ಈ ಅರಿಶಿನದಲ್ಲಿ ಒಂದು ಶಕ್ತಿ ಇದೆ. ಇನ್ಫ್ಲಮೇಷನ್, ನಮಗೆ ಕೆಲವು ನೋವು, ಸಂಕಟ, ಇಚ್ಚಿಂಗು, ಪೇಯ್ನ್ ಎಲ್ಲ ಆಗ್ತಾ ಇರ್ತದೆ. ಅದನ್ನ ಇದು ಫೈಟ್ ಮಾಡ್ತದೆ ಬರ್ದಿದ್ದಾಗೆ. ಅಂಡ್ ಫ್ರೀ ರ್ಯಾಡಿಕಲ್ಸ್ ಅನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಫ್ರೀ ರ್ಯಾಡಿಕಲ್ಸ್ ಬಾಡಿಯಲ್ಲಿ ಉತ್ಪತ್ತಿ ಆಗ್ತದೆ, ಅದನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಇವನ್ ಸೆಲ್ ಬಿಹೇವಿಯರ್, ರೆಗ್ಯುಲೇಟ್ ಸೆಲ್ ಬಿಹೇವಿಯರ್. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಸೆಲ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅದನ್ನು ಅಕ್ಸೆಪ್ಟ್ ಮಾಡುವ ಹಾಗೆ
ಇದರಲ್ಲಿ ಒಂದು ಆ, ಶಕ್ತಿ ಇದೆ. ಅದೇ ದಟ್ಸ್ ಕಾಲ್ಡ್ ಕರ್ಕ್ಯುಮಿನ್. ಇದರಲ್ಲಿ ಕರ್ಕ್ಯುಮಿನ್ ಇದೆ. ಈವನ್ ಎಸ್ಪೆಷಲಿ ನಮ್ಮ ಡಿಎಕ್ಸನ್ ಕರ್ಕ್ಯುಮಿನ್ ಯಾರಲ್ಲಿ ಹರಿದ್ರಾದಲ್ಲಿ ಕರ್ಕ್ಯುಮಿನ್ ಪರ್ಸೆಂಟೇಜ್ ಮೋರ್ ದ್ಯಾನ್ 10% ಇದೆ. ಈವನ್ ಆಲ್ಟರ್ ಜೀನ್ ಎಕ್ಸ್ಪ್ರೆಷನ್, ಆಲ್ಟರ್ ಇನ್ ಜೆನೆಟಿಕ್ ಎಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ಸಹ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಗಟ್ ಹೆಲ್ತ್ಗೆ ತುಂಬ ಒಳ್ಳೆಯದು, ಹೊಟ್ಟೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಈವನ್ ಫೈಟ್ಸ್ ಜರ್ಮ್ಸ್ ಆ್ಯಂಡ್ ಬೂಸ್ಟ್ ಇಮ್ಯುನಿಟಿ ಆ್ಯಂಡ್ ಫೈಟ್ ಕ್ಯಾನ್ಸರ್ ಬರ್ದಿದ್ದಾಗೆ ಸಹ ಇದು ತಡಿಲಿಕ್ಕೆ ಕರ್ಕ್ಯುಮಿನ್, ದಟ್ ಈಸ್ ಕರ್ಕ್ಯುಮಿನಲ್ಲಿ ಒಂದು ಅಂಶ, ಈ ಅರಿಶಿಣದಲ್ಲಿರೋ ಒಂದು ಅಂಶ. ಸೊ ಟ್ರೆಡಿಷನಲ್ ರೆಫರೆನ್ಸ್ ಯಾರಾದರೂ ಕೇಳಿದರೆ ಇದು ಹೇಗೆ ಅಂತ ಕೇಳಿದರೆ ನೀವು ಪುನಃ ಈ ಸ್ಲೈಡನ್ನು ತೋರಿಸ್ಬೇಕು ಅವ್ರಿಗೆ. ಯಾಕೆಂದರೆ ಇದು ಭಾವಪ್ರಕಾಶ ನಿಘಂಟು ಇಂದ, ಯಾಕೆಂದರೆ ಇದು ವೆಲ್ನೆಸ್ ಗ್ರಂಥ ಅಂತ ಹೇಳ್ಬೋದು. ವೆಲ್ನೆಸ್ ಗ್ರಂಥ ಆಚಾರ್ಯ ಶ್ರೀ ಭಾವಮಿಶ್ರ ವಿರಚಿತ ಅವರೇನೋ ಅದನ್ನ ಬರೆದಿರೋದು ಆಚಾರ್ಯ ಅವರು. ಸೊ ಅದರಲ್ಲಿ ಇರುವ ಏನು ಅಂಶಗಳನ್ನ ತೆಗೆದುಬಿಟ್ಟು ಇದರಲ್ಲಿ ತಯಾರು ಮಾಡಿದ್ದಾರೆ. ಇನ್ಸ್ಪೈರ್ಡ್ ಬೈ ಟ್ರೆಡಿಷನಲ್ ನಾಲೆಡ್ಜ್, DXN Glucocare capsule is prepared with reference from Bhava Prakash Nigantu, a classical Ayurvedic reference text. ನೀವು ಇದನ್ನ ತೋರಿಸ್ಬೋದು, ಯಾರಿಗಾದ್ರೂ ಡಾಕ್ಟರ್ನವರಿಗೆಲ್ಲ ತೋರಿಸಿ ಇದನ್ನ ಬೇಕಾದ್ರೆ ಅವರಿಗೂ ಸಹ ಪ್ರಿಫರೆನ್ಸ್ ಕೊಡ್ಬೋದು. ಸೊ ಹಾಗಾಗಿ ಬ್ಯಾಲೆನ್ಸ್, ನರಿಶ್, ಥ್ರೈವ್ ಟೋಟಲ್ ಏನು ಮಾಡ್ತದೆ, ಬಾಡಿಯನ್ನು ಬ್ಯಾಲೆನ್ಸ್ ಮಾಡ್ತದೆ. ಅದರಿಂದ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್, ಎಸ್ಪೆಷಲಿ ಫಾರ್ ಗ್ಲೂಕೋಸ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ. ಟೇಕ್ 1 capsule ಟ್ವೈಸ್ ಎ ಡೇ. ದಿನಕ್ಕೆ ನೀವು 2 ಕ್ಯಾಪ್ಸೂಲ್ ಬೆಳಿಗ್ಗೆ ಮತ್ತೆ ಸಾಯಂಕಾಲ ತಗೋಬಹುದು. ಸ್ಟಾರ್ಟಿಂಗ್ ಯಾರಿಗೆ ಡಯಾಬಿಟಿಸ್ ಇನ್ನೂ ಇಲ್ಲ ಅವರು ಒಂದೇ ತಗೊಂಡ್ರೆ ಸಾಕು, ವಿತ್ ವಾಟರ್ ಅಂಡ್ ಬಿಫೋರ್ ಮೀಲ್ಸ್ ಆರ್ ಡೈರೆಕ್ಟ್ಲಿ ಬೈ ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ನೋಡ್ಕೊಳ್ಳಿ, ಡೈರೆಕ್ಟ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಬಿಫೋರ್ ಮೀಲ್ಸ್ ಈಸ್ ಬೆಟರ್. ಅದರ್ವೈಸ್ ನಿಮ್ಗೆ ಇನ್ನೂ ಜಾಸ್ತಿ ಡೌಟ್ ಇದ್ರೆ ಬುಧವಾರ ದಿವಸ ಡಾಕ್ಟರ್ ನಿಮಗೆ ಆನ್ಲೈನಲ್ಲಿ ಸಿಗ್ತಾರೆ, ನೀವು ಕನ್ಸಲ್ಟೆಂಟ್ ಮಾಡ್ಬೋದು. ಸೊ ಹಾಗಾಗಿ ಇದರ ರೇಟ್ ಕೂಡ ನಿಮಗೆ 550 ರೂಪಾಯಿ ಆಗ್ತದೆ. 60 ಕ್ಯಾಪ್ಸೂಲ್ಸ್ 550 rupees ಆಗ್ತದೆ. ಸೊ 550 ಕೊಟ್ಟು ತೊಗೋಬೋದು. ನಿಮಗೆ ಹೋಲ್ಸೇಲ್ ರೇಟಲ್ಲಿ 440 rupees ಆಗ್ತದೆ. ಸೊ ಹಾಗಾಗಿ ಈವನ್ ಡಿಫ್ರೆನ್ಸ್ ಕೂಡ 110 ರೂಪಾಯಿ ಡಿಫ್ರೆನ್ಸ್ ಬರ್ತದೆ ಈ ಡಬ್ಬಕ್ಕೆ. ಸೊ ಈವನ್ 210 ಡಿಸ್ಟ್ರಿಬ್ಯೂಟರ್ನವರಿಗೆ 210 ಪಾಯಿಂಟ್ ಕೂಡ ಸಿಗ್ತದೆ. ಸೊ ಈ ಪಾಯಿಂಟನ್ನು ಕೂಡ ನೀವು ಬಿಸ್ನೆಸ್ ಆಗಿ ತಗೋಬಹುದು. ಸೊ ಇದನ್ನ ನೀವು ಆಲ್ಮೋಸ್ಟ್ ಡಾಕ್ಟರ್ಗೆ ಹೋಗಿ ಡೈರೆಕ್ಟ್ ನೀವು ಮಾತಾಡ್ಬೋದು. ದಿಸ್ ಪ್ರಾಡಕ್ಟ್ ಇಸ್ ಸಚ್ ಎ ವಂಡರ್ಫುಲ್ ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ನೀವು ಯಾರಿಗೆ ಬೇಕಾದರೂ ನೀವು ಇದನ್ನ ಕೊಡಬಹುದು. ನೀವು ಕೂಡ ನಿಮ್ಗೇನು ಇದಕ್ಕೆ ಏನು ನಿಮಗೆ DXN ಡಿಸ್ಟ್ರಿಬ್ಯೂಟರ್ಶಿಪ್ ಒಂದಿದ್ರೆ ಸಾಕಾಗ್ತದೆ, ಕಾರ್ಡ್ ಇದ್ರೆ ಸಾಕಾಗ್ತದೆ, ಯು ಕ್ಯಾನ್ ಡಿಸ್ಟ್ರಿಬ್ಯೂಟ್ ಇಟ್. ಓಕೆ, ಏನಾದರೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇದ್ರೆ ಅಥವಾ ಏನಾದರೂ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು, ಎನಿಬಡಿ. ಸೊ ಆಲ್ರೆಡಿ 3 ಪ್ರಾಡಕ್ಟ್ ನಮ್ಮ ರೆಗ್ಯುಲರ್ ಪ್ರೋಗ್ರಾಮನ್ನು ನಾವು ಸ್ಕಿಪ್ ಮಾಡಿ ಇದನ್ನ ಮಾಡ್ತಾ ಇದ್ದೀವಿ ಈಗ. ಸೊ ಅದನ್ನ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ರೆಗ್ಯುಲರ್ ಪ್ರೋಗ್ರಾಮ್ ಇರ್ತದೆ. ಯಾಕಂದ್ರೆ ಹೊಸ ಪ್ರಾಡಕ್ಟ್ ಇರೋದ್ರಿಂದ ಒನ್ಸ್ ಫಾರ್ ಆಲ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಸೊ ಎಲ್ಲವನ್ನು ಪ್ರಾಡಕ್ಟ್ನ ಕಂಪ್ಲೀಟ್ ಮಾಡೋಣ. ನಾಳೆ ಪುನಃ ನಿಮಗೆ ಇನ್ನೊಂದು ಹೊಸ ಪ್ರಾಡಕ್ಟ್ ಬಗ್ಗೆ, ಯಾಕೆಂದರೆ ನಿಮಗೆ ಇದು ತುಂಬ ಈಸಿಯಾಗಿ ಹೇಳಲಿಕ್ಕೆ. ಯಾಕೆಂದರೆ ನಾವು ನಿಮಗೆ ವುಮನ್ಸ್ ಹೆಲ್ತ್ ಕೇರ್ ಬಗ್ಗೆ ಆಲ್ರೆಡಿ ನಿಮಗೆ ಹೇಳಿಬಿಟ್ಟಿದ್ವಿ. ಏನು ವುಮನ್ಸ್ ಏನಾದರೂ ಲೇಡೀಸ್ ತೊಂದರೆ ಇದ್ದರೆ ವುಮನ್ಸ್ ಕೇರ್ ಕೊಡ್ಬೋದು. ಈಗ ನಿಮಗೆ ಇನ್ನೊಂದು ರಕ್ತದಲ್ಲಿ ಏನಾದರೂ ಇದ್ರೆ ಬ್ಲಡ್ ಪ್ಯೂರಿಫೈಯರ್ ಬಂದಿದೆ, ಅದ್ರ ಬಗ್ಗೆನೂ ನಾವು ನಾಲೆಡ್ಜ್ ಕೊಟ್ಟಿದ್ದೀವಿ. 2ನೇ ಪ್ರಾಡಕ್ಟು. ಈಗ 3ನೇ ಪ್ರಾಡಕ್ಟು ಗ್ಲೂಕೋಕೇರ್, ಶುಗರ್ ಬಗ್ಗೆ. ನಾಳೆ ಐದರ್ ವಿಲ್ ಗೋ ಫಾರ್ ಲಿವರ್ ಕೇರ್ ಪ್ರಾಡಕ್ಟ್ ಇದೆ. ಅದರ್ವೈಸ್ ಇನ್ನೂ ನಮಗೆ ಬ್ರಾಂಕೋ ಕೇರ್ ಇದೆ. ಸೋ ಮೆನಿ ಪ್ರಾಡಕ್ಟ್ಸ್ ಬಂದಿದೆ. ಓನ್ಲಿ ಸಿಸ್ಟಮನ್ನು ಕೇರ್ ಮಾಡುವ ಪ್ರಾಡಕ್ಟ್ಸ್ಗಳು ತುಂಬ ಈಸಿಯಾಗಿ ಜನರಿಗೆ ನೀವು ಐಡೆಂಟಿಫೈ, ಅದು ಎಲ್ಲ ಕಾಂಬಿನೇಷನ್ ಮಾಡುವ ಅಗತ್ಯ ಇಲ್ಲ. ಸೊ ನೀವು RGGL ಸ್ಪೂರ್ನ ಕೊಡಿ ಒಂದು ಸೈಡಲ್ಲಿ, ಅದು ಇಮ್ಯೂನ್ ಸಿಸ್ಟಮನ್ನು ಸರಿ ಮಾಡ್ತದೆ. ಯಾರು ಪ್ರಾಬ್ಲಮ್ ಇದ್ದರೆ ನೀವು ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಟ್ಬಿಟ್ರೆ ಈಸಿಯಾಗಿ ಅದು ನೀವು ಹೇಳಬೇಕು, ಒಂದು 6 ಮಂತ್ ಆದರೂ ನೀವು ರೆಗ್ಯುಲರ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಶುಗರ್ ಇದ್ದವರಿಗೆ ಕೊಡಬೇಕಾದ್ರೆ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಮೊದಲನೇ ನೀವು ಬೇರೆ ಬೇಸ್ ಶುಗರ್ ಡೌನ್ ಮಾಡಲಿಕ್ಕೆ ಅಥವಾ ಶುಗರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇರೆ ಐದರ ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ ಕೊಡ್ತಾ ಇರ್ಬೋದು. ಸೊ ಆವಾಗ ನೀವು ಇದನ್ನು ಕೊಟ್ಟರೆ ಸಡನ್ ಆಗಿ ನಿಮಗೆ ಡೌನ್ ಆಗುವ ಚಾನ್ಸಸ್ ಇರ್ತದೆ. ಸೊ ನೀವು ಅದನ್ನ ಏನು ಮಾಡಬೇಕು, ನೀವು ಮೇಲ್ವಿಚಾರಣೆ ನೋಡ್ಕೋಬೇಕಾಗ್ತದೆ. ಅಂದ್ರೆ ಸ್ಲೋ ಆಗಿ ಕೊಟ್ಟು ಚೆಕ್ ಮಾಡ್ತಾ ಇರ್ಬೇಕಾಗ್ತದೆ. ಕೊಡ್ಬೋದು ಸರ್, ಅದ್ರ ಒಂದು ಅರ್ಧ ಗಂಟೆ ಗ್ಯಾಪ್ ಅಲ್ಲಿ ಇದನ್ನು ಮೊದಲೇ ಕೊಡ್ಬೇಕಾಗ್ತದಲ್ಲ? ಹಲೋ, ಅಲ್ಲ ಸರ್, ಅಲೋಪತಿ ತಗೊಳ್ತಾ ಇದ್ದಾರಲ್ಲ? ಹೌದೌದು. ನೀವು ಇದು ಫಸ್ಟಿಗೆ ನೀವು ಬಿಫೋರ್ ಫುಡ್ಡೇ ಕೊಡಿ. ಅದೆಲ್ಲ ಆಫ್ಟರ್ ಫುಡ್ ತಗೋಬೇಕೆಲ್ಲ. ಡ್ರಗ್ಸ್ ಎಲ್ಲ ಆಫ್ಟರ್ ಫುಡ್ ತಗೊಳ್ಳಿ.
ಬಟ್ ನೀವು ಇದನ್ನ ಯಾರಿಗೆ ಅಲೋಪತಿ ಆಲ್ರೆಡಿ ತಗೊಳ್ತಾ ಇದ್ದೀರಿ, ಬಟ್ ನೀವು ಸ್ವಲ್ಪ ಕೇರ್ ತಗೋಬೇಕಾಗ್ತದೆ. ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಮ ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಟಿರ್ತಾರೆ ಡಾಕ್ಟರ್ನವ್ರು. ಸೊ ಇದು ಏನು ತಗೊಂಡಾಗ ಡೌನ್ ಮಾಡುವ ಚಾನ್ಸಸ್ ಇದೆ. ಹಾಗಾಗಿ ಸೊ ಆವಾಗಿಂದ ನೀವು ಇದನ್ನ ಸ್ವಲ್ಪ ಏನ್ ಹೇಳ್ತಾರೆ ಮಾನಿಟರ್ ಮಾಡ್ಬೇಕು ಹೇಳ್ತೀವಿ, ಮಾನಿಟರ್. ಯಾಕೆಂದ್ರೆ ನಿಮ್ಗೆ ಇದನ್ನ ತಗೊಂಡು ನೋಡಿ ಆಮೇಲೆ ತುಂಬಾ ಡೌನ್ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದೇ ನೀವು ಈಗ ಅದನ್ನ ಸ್ವಲ್ಪ ಕಮ್ಮಿ ತಗೋಬೇಕಾಗ್ತದೆ, ಅಲೋಪತಿಯನ್ನ ಕಮ್ಮಿ ತಗೋಬೇಕಾಗ್ತದೆ, ಅಥವಾ ಬೇರೆ ಏನೋ ಮೆಡಿಸಿನ್ ತಗೊಳ್ದೆ ಅದನ್ನ ಕಮ್ಮಿ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇದು ನ್ಯಾಚುರಲ್ ಪ್ರಾಡಕ್ಟ್, ನ್ಯಾಚುರಲ್ ಆಗಿ. ಬಟ್ ಓವರ್ ನೈಟ್ ಅಲ್ಲಿ ಆ ಥರ ಆಗೋದಿಲ್ಲ. ಬಟ್ ಗ್ರಾಜುವಲಿ ಇದು ಗ್ಲೂಕೋ ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಸೊ ಹಾಗಾಗಿ ಸ್ವಲ್ಪ ನೀವು ಮಾನಿಟರ್ ಮಾಡಿದ್ರೆ ಒಳ್ಳೇದು. ಇದ್ದವರಿಗೆ ಕೊಡುವಾಗ ಯಾರೆಲ್ಲ ಆಲ್ರೆಡಿ ಇದೆ ಅವರು ಮಾನಿಟರ್ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಸ್ವಲ್ಪನೇ ತೆಗಲಿ, ಸ್ಟಾರ್ಟಿಂಗ್ ಒಂದೇ ತಗೊಳ್ಳಿ, ಆಮೇಲೆ ನೋಡಿ ಒಂದು ವಾರ ತುಂಬ ಡೌನ್ ಬರ್ತದೆ ಅಂತ ಹೇಳಿದ್ರೆ ಆ ಮೆಡಿಸಿನ್ ಅನ್ನು ಆದಷ್ಟು ನೀವು ಕಮ್ಮಿ ಮಾಡ್ತಾ ಹೋಗ್ಬೇಕಾಗ್ತದೆ. ಒಂದೇ ಸಲ ಕಮ್ಮಿ ಮಾಡಬೇಡಿ, ಬಟ್ ಗ್ರಾಜುವಲ್ ಆಗಿ ಕಮ್ಮಿ ಮಾಡಿ ಮತ್ತೆ ಬಿಡ್ಬೋದು. ಸೊ ಜಸ್ಟ್ ಚೆಕ್ ಮಾಡಿ, ಯಾಕಂದ್ರೆ ಇದು ಡಿಪೆಂಡ್ ಅಪಾನ್ ದೇರ್ ಬಾಡಿ. ಈಗ ನಮ್ಮ ಬಾಡಿನೇ ಬೇರೆ ಇರ್ಬೋದು, ಅಶೋಕ್ ಅವರ ಬಾಡಿ ಬೇರೆ ಇರ್ಬೋದು, ಅಥವಾ ರೇಖಾ ಅವರ ಬಾಡಿ ಬೇರೆ ಬೇರೆ ಬೇರೆ, ಅವರ ಬಾಡಿ ಬೇರೆ ಬೇರೆ ಇರ್ಬೋದು. ಸೊ ಅದಕ್ಕೋಸ್ಕರ ನೀವು ಅದನ್ನ ನೀವೇ ಚೆಕ್ ಮಾಡಿ ಕರೆಕ್ಟ್ ಮಾಡ್ಕೋಬೇಕು. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಡೌಟ್ ಇದ್ರೆ ನಮ್ಮ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಸರ್, ಪರ್ಮನೆಂಟ್ ಆಗಿ ನಾವು ಡಯಾಬಿಟಿಸ್ ಇದು ಮಾಡ್ಬೋದಾ ಇದ್ರಲ್ಲಿ? ಅದು ನಾನು ಹೇಳಿದಲ್ಲ, ಡಿಪೆಂಡ್ ಅಪಾನ್ ಯುವರ್ ಬಾಡಿ. ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರ್ತದೆ ಎಷ್ಟರ ಮಟ್ಟಿಗೆ ಅದು ರಿಸೆಪ್ಟರ್ ಅಕ್ಸೆಪ್ಟ್ ಮಾಡ್ತಾ ಇದೆ ಅಥವಾ ಅಕ್ಸೆಪ್ಟ್ ಮಾಡೋದಿಲ್ಲ, ಅಥವಾ ಈಗ ನೀವು ತಗೊಳ್ಳುವ ಇದು ಮೆಡಿಸಿನ್ ಅಥವಾ ನಮ್ಮ ಪ್ರಾಡಕ್ಟ್ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗ್ತದೆ, ಅದನ್ನೇ ನೀವೇ ಪ್ಯಾರಾಮೀಟರ್ ಮಾಡ್ಕೋಬೇಕಾಗ್ತದೆ. ಸೊ ಕೆಲವು ಆಸ್ ಪರ್ ದ ರಿಸರ್ಚ್ ಕಂಪ್ಲೀಟ್ ಇದೇ ಸಾಕಾಗ್ತದೆ ಅಂತ ಹೇಳ್ತಾರ ರಿಸರ್ಚ್ ಪ್ರಕಾರ. ಸೊ ಹಾಗಾಗಿರೋದ್ರಿಂದ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಬಾಡಿ ನಿಮ್ ಕೈಯಲ್ಲಿದೆ, ನಿಮ್ಮ ಶುಗರ್ ಲೆವೆಲ್ ನಿಮ್ಗೆ ಗೊತ್ತಿದೆ. ಸೊ ಆದಷ್ಟು ನೀವು ಅದನ್ನ ನೀವು ಪ್ಯಾರಾಮೀಟರ್ನ ಚೆಕ್ ಮಾಡಿ ಇದನ್ನ ಸ್ಟಾರ್ಟ್ ಮಾಡಿ. ಆಮೇಲೆ ಏನು ಶುಗರ್ ಲೆವೆಲ್ಗೆ ನೀವು ಮಾತ್ರೆ ತಗೊಳ್ತಾ ಇದೀರಿ ನೋಡಿ, ಆಲ್ಟರ್ನೇಟಿವ್ ದಿನ ತಗೊಂಡು ನೋಡಿ, ಅಥವಾ 3 days ಒಮ್ಮೆ ಅದನ್ನ ತಗೊಂಡು ಇದನ್ನ ಮಾನಿಟರ್ ಮಾಡಿ. ಆಮೇಲೆ ನೀವು ಪರ್ಮನೆಂಟ್ ಆಗಿ 1 ತಿಂಗಳು ಇದು ತಗೊಂಡಾಗ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಮತ್ತೆ ಅದನ್ನ ಬಿಟ್ಬಿಡ್ಬೋದು. ಸೊ ಜಸ್ಟ್ ಕನ್ಸಲ್ಟ್ ಯುವರ್. ಓಕೆ, ಸರಿ. ಓಕೆ, ಇನ್ನೊಂದು ಸರ್, ಡಯಾಲಿಸಿಸ್ ಸಲುವಾಗಿ ಇಂಜೆಕ್ಷನ್ ತಗೊಳ್ಳೋರಿಗೆ ನಾವು ಸ್ಟೆರಿಲಿನ್ ಕೊಡ್ಬೋದಾ ಹಾಗೆ? ಓಕೆ, ನಮ್ಮ ಪ್ರಕಾರ ನಮ್ಮ ಡಿಎಕ್ಸನ್ ಸ್ಪಿರುಲಿನಾವನ್ನು ಕೊಡ್ಬೋದು. ಡಿಎಕ್ಸನ್ ಸ್ಪಿರುಲಿನಾ ಇದೆಯಲ್ಲ, ಇಟ್ ಈಸ್ ನಿಮ್ಗೆ ಡಿಸಿಪಿ ಅಂದ್ರೆ ನಿಮ್ಗೆ ಡೈಜೆಸ್ಟಬಲ್. ಈವನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೀವು ಪ್ರೋಟೀನ್ ಕೊಡಬಾರ್ದು ಹೇಳ್ತಾರೆ, ಪ್ರೋಟೀನ್ ಜಾಸ್ತಿ ಕೊಡಬೇಡಿ ಹೇಳ್ತಾರೆ. ನಮ್ಮ ಸ್ಪಿರುಲಿನಾದಲ್ಲಿ ನಿಮ್ಗೆ 65% ಪ್ರೋಟೀನ್ ಇದೆ. ಆದ್ರೂ ಕೂಡ ನಮ್ಮ ಪ್ರೋಟೀನ್ ಇದೆಯಲ್ಲ ಅದು ಡೈಜೆಸ್ಟಬಲ್ ಕ್ರೂಡ್ ಪ್ರೋಟೀನ್. ನಮ್ಮ ಡಾಕ್ಟರ್ ರತ್ನ ಹೊಸಪಾಲ್ ಹೇಳ್ತಾರೆ, ಏನಾದ್ರು ಡಯಾಲಿಸಿಸ್ ಇದ್ರೆ ಅವರಿಗೆ 30 ಸ್ಪಿರುಲಿನಾ ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಸೊ ದಟ್ ಈಸ್ ನೀವು ಅದನ್ನ ಕೊಟ್ಟು ನೋಡಿ, ಟೆಸ್ಟ್ ಮಾಡಿ ನೋಡಿ, ಏನು ಹಾರ್ಮ್ ಇರುವುದಿಲ್ಲ. ಸೊ ಟೆಸ್ಟ್ ಮಾಡಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗ್ತದೆ. ಓಕೆ, ಅಂದ್ರೆ ಇಂಜೆಕ್ಷನ್ ತಗೊಳ್ಳೋದು ಕಿಡ್ನಿ ಇದೆ ಪ್ರಾಬ್ಲಮ್ ಇದ್ದು, ಕಿಡ್ನಿ ಮೇಲೆ ಡಯಾಲಿಸಿಸ್ ಇದಾಗಿದೆ ಅಂತ ಹೇಳಿ ಅರ್ಥ ಏನು? ನೋಡಿ, ಅದು ನೀವು ನಿಮ್ಮ ಡಾಕ್ಟರ್ ಹತ್ರ ಕೇಳ್ಬೇಕು ಏನ್ ಪ್ರಾಬ್ಲಮ್ ಅಂತ. ನಮ್ಗೆ ಗೊತ್ತಿರೋದಿಲ್ಲ. ಯೂಶ್ವಲಿ ನಿಮ್ಗೆ ಶುಗರ್ ಇದ್ದವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಕಿಡ್ನಿ ಪ್ರಾಬ್ಲಮ್ ಆಗ್ತದೆ. ಕಿಡ್ನಿಯಲ್ಲಿ ಕ್ರಿಯೇಟಿನೈನ್ ಅಂತ ಇರ್ತದೆ, ಕ್ರಿಯೇಟಿನೈನ್% ಅದು ಜಾಸ್ತಿ ಆಗಿರ್ತದೆ. ಸೊ ಅವಾಗ ಆಟೋಮೆಟಿಕ್ ಕಿಡ್ನಿ ವರ್ಕ್ ಆಗೋದು ಕಮ್ಮಿ ಆಗ್ತದೆ, ಅಂದ್ರೆ ಫಿಲ್ಟರ್ ಆಗೋದಿಲ್ಲ. ಸೊ ಅದನ್ನ ಕ್ರಿಯೇಟಿನ್ ಇದೆಯಲ್ಲ ಅದನ್ನ ಡೌನ್ ಮಾಡ್ಬೇಕಾಗ್ತದೆ. ಅದನ್ನ ಡೌನ್ ಮಾಡ್ಬೇಕಾದ್ರೆ ಇಮ್ಯುನಿಟಿ ಡೌನ್ ಮಾಡೋದು ಯಾರೋ ಇಮ್ಯುನಿಟಿ ಮಾತ್ರ. ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ಲಿಕ್ಕೆ RGGL, ಸ್ಪಿರುಲಿನಾ, ಮತ್ತೆ ನಿಮ್ಗೆ ನಮ್ಮ ಈವನ್ ಕ್ವಾಡಿಸೆಪ್ ಇರ್ಬೋದು, ಈ ಪ್ರಾಡಕ್ಟ್ ಅನ್ನ ಕೊಟ್ರೆ ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ತದೆ. ಆಟೋಮೆಟಿಕ್ ನಿಮ್ಗೆ ಕ್ರಿಯೇಟಿನೈನ್ ಕಮ್ಮಿ ಆಗ್ತಾ ಬರ್ತದೆ, ಆವಾಗ ಫಿಲ್ಟರ್ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಇದು ಒಂದಕ್ಕೊಂದು ಲಿಂಕ್ ಇರ್ತದೆ. ಡೈರೆಕ್ಟ್ ಇದೇನು ಮೆಡಿಸಿನ್ ಅಲ್ಲ, ಇಟ್ ಈಸ್ ಆಲ್ ಫುಡ್ ಸಪ್ಲಿಮೆಂಟ್. ನೀವು ಯಾವುದೇ ಇದಕ್ಕೆ ನೀವು ಮೆಡಿಸಿನ್ ಇಸ್ ಮಸ್ಟ್, ಮೆಡಿಸಿನ್ ತಗೋಬೇಕು, ಡಾಕ್ಟರ್ ಸಲಹೆಗಳನ್ನು ತಗೊಳ್ಳಿ. ಅದ್ರ ಜೊತೆಗೆ ನೀವು ಇದನ್ನ ಡಾಕ್ಟರ್ ಇದಕ್ಕೆ ಪ್ರಿಫರ್ ಮಾಡುದಿಲ್ಲ, ಬಟ್ ನೀವು ಇದನ್ನ ಊಟ ಮಾಡ್ತಾರೆ, ನಿಮ್ಮ ಅವರು ಪೇಷಂಟ್ ಅವ್ರು ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಕಾಫಿ ಕುಡಿತಾರೆ, ಅಂದ್ರೆ ಇನ್ಸ್ಟೆಡ್ ಆಫ್ ಆ ಊಟದ ಬದಲು ಇದನ್ನ ಕೊಡಿ. ಸೊ ಆವಾಗ ನೋಡಿ ನಿಮ್ಗೆ ಚೇಂಜಸ್ ಬರೋದು ಗೊತ್ತಾಗ್ತದೆ. ಓಕೆ, ಓಕೆ, ಥ್ಯಾಂಕ್ ಯು. ಸೊ ಯಾರನ್ನ ಕ್ವಶನ್ಸ್ ಏನಿಲ್ಲ ಅಲ್ಲ? ಹಾಗಾದ್ರೆ ಕ್ಲೋಸ್ ಮಾಡೋಣ. ನಾಳೆ ಬೆಳಿಗ್ಗೆ ಪುನಃ 7 ಗಂಟೆಗೆ ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು. Thank you very much, sir. ಥ್ಯಾಂಕ್ ಯು ಮೇಡಮ್.